ಹಾಯ್ ನಮಸ್ತೆ ವೀಕ್ಷಕರೇ, ನಮನ್ ವ್ಲಾಗ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತಿದೀನಿ. ಈಗ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾನು ಒಬ್ಬ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಈ ಫ್ರೆಂಡ್ ಏನ್ ಹೇಳ್ತಾರೆ, ಯಾವ ಒಂದು ವಿಷಯದ ಬಗ್ಗೆ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ವೀಕ್ಷಕರೇ, ನಾನಂತೂ ಬಂದಿದ್ದೀನಿ. ಬೈಕ್ ಪಾರ್ಕ್ ಮಾಡ್ಕೊಂಡು ಅವ್ರ ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಇದು ಅವ್ರ ಮನೆ. ಈಗ ಒಳಗಡೆ ಹೋಗೋಣ, ನಿಮ್ಗೆ ಅವ್ರ ಬಗ್ಗೆ ಪರಿಚಯನೂ ಮಾಡ್ಕೊಡ್ತೀನಿ. ಹಾಯ್ ಹಾಯ್, ಇವರು ನಮ್ ಫ್ರೆಂಡ್. ಈಗ ಇವ್ರು ಏನ್ ಹೇಳ್ತಾರೆ ನೋಡೋಣ. ಸೊ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ಇವ್ರ ಪರಿಚಯ ಹಾಗೂ ಇವ್ರು ಏನ್ ಮಾಡ್ತಾರೆ ಅಂತ ತಮಗ್ ತಿಳಿಸ್ತೀನಿ ವೀಕ್ಷಕರೇ. ಹೇಳದ್ನಲ್ವಾ, ಈಗ ನಾನು ಫ್ರೆಂಡ್ ಮನೆಗ್ ಬಂದಿದ್ದೀನಿ ಅಂತೇಳಿ. ಈಗ ಫ್ರೆಂಡ್ ತಮ್ಮ ಪರಿಚಯನ ಮಾಡ್ಕೋತಾರೆ. ಬನ್ನಿ ವೀಕ್ಷಕರೇ, ಅವ್ರು ಯಾರು, ಏನ್ ಮಾಡ್ತಾರೆ ಅಂತೆಲ್ಲ ನೋಡೋಣ. ಹಾಯ್, ನನ್ನ ಹೆಸರು ರಾಜೇಶ್ವರಿ ಅಂತಂದೇಳಿ. ನಾನು ಟೈಲರಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಕ್ಕನ್ಗೆ. ಇವತ್ತು ನಾನು ಟೈಲರಿಂಗ್ ಮಾಡಕ್ಕೆ 8 ವರ್ಷ ಆಯ್ತು. 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಜಾಕೆಟು, ಬ್ಲೌಸಸ್, ಫ್ರಾಕ್ಸ್, ಡ್ರೆಸ್, ಚೂಡಿದಾರ್, ಏನ್ ಬೇಕು ಹೆಣ್ಮಕ್ಳದ್ದು ಏನಿದೆ ಅದೆಲ್ಲ ಡ್ರೆಸ್ ಹೊಲಿತೀನಿ, ಕಟ್ ಮಾಡ್ತೀನಿ. ಇಲ್ಲ ಹೇಳ್ಕೊಡು ಅಂದ್ರೂ ಹೇಳ್ಕೊಡ್ತೀನಿ. ಇವತ್ತು ನಾನು ಡ್ರೆಸ್ ಕಟ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ, ತೋರಿಸ್ತೀನಿ. ಸೊ ಇಷ್ಟೆಲ್ಲಾ ಟ್ಯಾಲೆಂಟ್ ಇರತಕ್ಕಂತಹ ರಾಜೇಶ್ವರಿ ಅನ್ನುವಂತಹ ನನ್ನ ಫ್ರೆಂಡ್ ಈಗ ನಿಮ್ಗೆ ಒಂದು ಡ್ರೆಸ್ ಅನ್ನ ಕಟ್ ಮಾಡಿ ತೋರಿಸ್ಬೇಕು ಅನ್ಕೊಂತ ಇದ್ದಾರೆ ವೀಕ್ಷಕರೇ. ಬನ್ನಿ, ಅವರು ಯಾವ ರೀತಿ ಕಟಿಂಗ್ ಎಲ್ಲ ಮಾಡ್ತಾರೆ. ನಿಮ್ಮಲ್ಲೂ ಯಾರಾದ್ರೂ ಟೈಲರಿಂಗ್ ಕಲ್ತೋರಾಗ್ಲಿ ಅಥವಾ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಾಗ್ಲಿ ನೋಡ್ಕೋಬಹುದು. ಹಾಗೆ ಅವರು ಯಾವ ತರ ಕಟ್ ಮಾಡ್ತಾರೆ, ಏನೆಲ್ಲ ವಿಷಯಗಳನ್ನ ತಿಳಿಸ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ ವೀಕ್ಷಕರೇ. ರಾಜೇಶ್ವರಿ ಅವರು ಆಗ್ಲೇ ಕುತ್ಕೊಂಡ ಆಯ್ತು, ಅವ್ರು ರೆಡಿ ಮಾಡ್ಕೋತಾ ಇದಾರೆ. ಈಗ ನಾನು ಏನು ಮಾತಾಡಲ್ಲ, ಅವರೇ ನಿಮ್ಗೆಲ್ಲಾ ವಿಷಯನ ತಿಳಿಸ್ತಾರೆ. ಸ್ಟಾರ್ಟ್ ಮಾಡಿ ರಾಜೇಶ್ವರಿ ಅವರೇ. ಏನ್ ಕ್ಲಾತ್ ಇಟ್ಕೊಂಡಿದೀರಾ, ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ನಾನು ಲೈನಿಂಗ್ ತಗೊಂತಾ ಇದ್ದೀನಿ. ಲೈನಿಂಗಿಗೆ ಒಳಗಡೆ ಕ್ಲಾತ್, ಲೈನಿಂಗ್ ಅಂದ್ರೆ ಡ್ರೆಸ್ಗೆ ಒಳಗಡೆ ಹಾಕ್ತಿವಲ್ಲ ಅದು ಲೈನಿಂಗ್. ಫಸ್ಟ್ ನಮ್ಗೆ ಲೈನಿಂಗ್ ಎಷ್ಟು ಬೇಕಪ್ಪ ಅಂದ್ರೆ ಮಿನಿಮಮ್ 2 ಮೀಟರ್ ಬೇಕು ಲೈನಿಂಗ್. ಲೈನಿಂಗ್ ಕರೆಕ್ಟ್ ಆಗಿದ್ರೆ ನಮ್ಗೆ ಡ್ರೆಸ್ ಕೂಡ ಚೆನ್ನಾಗಿ ಬರುತ್ತೆ. ಫಸ್ಟ್ ಲೈನಿಂಗ್ ಅನ್ನ ಕರೆಕ್ಟ್ ಆಗಿ ಹಾಕೋಬೇಕು ನಾವು. 4 ಫೋಲ್ಡಿಂಗ್ ಅಲ್ಲಿ ಇರ್ಬೇಕು ಲೈನಿಂಗ್. ಇದು 4 ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಫಸ್ಟ್ ಎರಡೇ ಇರುತ್ತೆ. ಓಕೆ, 2 ಇರೋದನ್ನ ನಾವು 4 ಮಡಪಲ್ಲಿ ಹಾಕೋಬೇಕು. 4 ಮಡಪಲ್ಲಿ ಹಿಂಗ ಹಾಕೊಂಡು ಒಂದ್ ಸೈಡು ಕಡಿಮೆ ಇರುತ್ತೆ, ಇಲ್ಲ ಲೈನಿಂಗ್ ಪ್ರಾಬ್ಲಮ್ ಇದ್ದಾಗ 2 ಸೈಡ್ನು ಇದಾಗುತ್ತೆ. ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು. ಕಟ್ಟುನು ಮಾಡ್ಕೋಬಹುದು, ಈಕ್ವಲ್ ಇಲ್ಲ ಅಂದ್ರೆ ಬಟ್ಟೆನ. ಹೌದಾ? ಫಸ್ಟ್ ಈ ತರ ಹಾಕೋಬೇಕು. ಈಕ್ವಲ್ ಮಾಡ್ಕೊಂಡು ಆದ್ಮೇಲೆ ನಾವು ಟೇಪ್ ಸಹಾಯ ತಗೊಂಡು ಇವ್ರ ಬಾಡಿ ಮೆಜರ್ಮೆಂಟ್ ಮಾಡ್ಕೋಬೇಕು. ಈಗ ವೀಕ್ಷಕರೇ, ಇದು ನಂದೇ ನಾನು ಕೊಟ್ಟಿರ್ತಕ್ಕಂತ ಡ್ರೆಸ್. ಇವರೇ ರಾಜೇಶ್ವರಿ ಅವರ ಸ್ಟಿಚ್ ಮಾಡಿರ್ತಕ್ಕಂಥದ್ದು. ತುಂಬಾ ಫಿಟ್ಟಿಂಗ್ ಚೆನ್ನಾಗಿ ಕುತ್ಕೊಂಡಿತ್ತು. ಸೊ ಅದನ್ನೇ ಇವ್ರು ಕಟಿಂಗ್ ತಗೊಂತಾ ಇದ್ದಾರೆ. ಇನ್ನೊಂದು ಮೆಟೀರಿಯಲ್ ಕೊಟ್ಟಿದೀನಿ ಇವ್ರಿಗೆ. ಸೊ ಮೆಜರ್ಮೆಂಟ್ ತಗೊಂಡಿದ್ದಾರೆ. ಬಾಡಿ ಮೆಜರ್ಮೆಂಟ್ ಅನ್ನ ಯಾವಾಗ್ಲೂ ಈ ರೀತಿಯಲ್ಲಿ ತಗೋಬೇಕು. ಎಲ್ಲಿ ಕಂಕ್ಳು ಅಂತ ಇರುತ್ತಲ್ಲ, ಈ ಭಾಗದಿಂದ ಇಲ್ಲಿ ಬರುತ್ತೆ. ಈ ಸೈಡ್ನು ಅದೇ ರೀತಿಯಾಗಿ ನೋಡ್ಕೊಂಡು, ಇದು ಅವರು ಡ್ರೆಸ್ ಕರೆಕ್ಟ್ ಆಗಿರುವಂತಹ ಅಳತೆ ಡ್ರೆಸ್. ಇದು ನಮ್ಗೆ ಎಷ್ಟು ಬಂದಿದೆ? 20 ಬಂದಿದೆ. ಎಲ್ಲಿದೆ ನೋಡಿ, 20 ಇದೆ ನಮ್ಗೆ. ಸ್ಟಿಚಿಂಗ್ ಕರೆಕ್ಟ್ ಫಿಟ್ಟಿಂಗು 20 ಇದೆ. ಸ್ಟಿಚಿಂಗ್ ಮಾಡಕ್ಕೆ ನಮ್ಗೆ 22 ಬೇಕಾಗುತ್ತೆ ಟೋಟಲ್. ಎಲ್ರಿಗೂ ಇಷ್ಟನಾ ರಾಜೇಶ್ವರಿ ಅವರು, ಅಥವಾ ಡಿಪೆಂಡ್ಸ್ ಆನ್ ಅವ್ರ ಬಾಡಿ? ಇಲ್ಲ, ಅದು ಈಗ 20 ಅಂದ್ರಲ್ವಾ ರಾಜೇಶ್ವರಿ ಅವರೇ, ಅದು ಎಕ್ಸಾಕ್ಟ್ಲಿ ಒಬ್ಬರಿಗೆ ಅಂತ ತಗೊಳ್ಳೋದಾ, ಅಥವಾ ಅವರು ಡಿಪೆಂಡ್ ಅಪಾನ್ ಅವ್ರ ಬಾಡಿ? ಡಿಪೆಂಡ್ ಅಪ್ ಅವ್ರ ಬಾಡಿ ಮೇಲೆ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಇವಾಗ ಇವ್ರದ್ದು ಗೀತಾ ಅವ್ರದೇ ಆಗಿರೋದ್ರಿಂದ ಟಾಪ್, ಗೀತಾ ಅವ್ರ ಸೈಜ್ ಇರುತ್ತೆ ಟಾಪ್. ಓಕೆ, ಇವಾಗ ನಾನು ಅವ್ರಕ್ಕಿಂತ ಸ್ವಲ್ಪ ಜಾಸ್ತಿ ಬಾಡಿ ಇರುತ್ತೆ ಅನ್ಕೊಳ್ಳಿ, ನಮ್ ಟಾಪ್ ತಗೊಂಡ್ರೆ ಇನ್ನು ಲೆಂತಿ ಆಗುತ್ತೆ. ಇಲ್ಲ ನಮ್ಗಿನ ಸಣ್ಣ ಇರೋದು ಅವ್ರದ್ದು ಮೆಜರ್ಮೆಂಟ್ 16 ಬರುತ್ತೆ, 18 ಬರುತ್ತೆ. ಯಾರ್ದೇ ಆಗ್ಲಿ 18 ಇಂದ ಅನ್ಕೊಳ್ಳಿ, 18ಗೆ 2 ಆಡ್ ಮಾಡ್ಬೇಕು ನಾವು. 2 ಆಡ್ ಮಾಡ್ಕೊಂತ ಬಟ್ಟೆ ಸಿಂಕ್ ಆಗೋದು, ಅದು ಸಿಂಕ್ ಆಗೋದು ಆದ್ರೂನು 2 ಇಂಚ್ ತಗೋಬೇಕು. ಯಾಕಪ್ಪ ಅಂದ್ರೆ ನಮ್ ಜಾಸ್ತಿ ಇಂಚಸ್ ತಗೊಂತ ಹೋದಂಗೆಲ್ಲ ನಮ್ಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬರಲ್ಲ, ಅಂದ್ರೆ ಫೋಲ್ಡಿಂಗ್ ಬೀಳುತ್ತೆ.
ಜಾಸ್ತಿ ಅವ್ರ ಕ್ಲಾತ್ ಕಸ್ಟಮರ್ಸ್ ಕೇಳ್ತಾರೆ, ನಮ್ಗೆ 3 ಇಂಚ್ ಬೇಕು 4 ಇಂಚ್ ಬೇಕು ಅಂತ ಕೇಳ್ತಾರೆ ಎಕ್ಸ್ಟ್ರಾ ಕ್ಲಾತ್ ಬಿಡಕ್ಕೆ. ನಾವ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಂಗೆಲ್ಲ ಅವ್ರಿಗೆ ಫಿಟ್ಟಿಂಗ್ ಚೆನ್ನಾಗ್ ಕೊಡಲ್ಲ. ಅದಕ್ಕೋಸ್ಕರನೇ 2 ಇಂಚ್ ಕನ್ನ ಜಾಸ್ತಿ ತಗೊಳಲ್ಲ ನಾವು. ಎಲ್ಲೇ ಹೋಗ್ಲಿ ಟೈಲರ್ ನಾವ್ 2ಕ್ಕಿಂತ ಜಾಸ್ತಿ ತಗೊಳಲ್ಲ. ಕಸ್ಟಮರ್ ಕೇಳಿದಾಗ ಹ್ಞೂ ಅಂತ ಹೇಳ್ತೀವಿ, ಅವ್ರಿಗೆ ಜಾಸ್ತಿ ವಾದ ಮಾಡಕ್ ಆಗಲ್ಲ. ಹಂಗಾಗಿ 2 ಇಂಚ್ ಜಾಸ್ತಿ ತಗೊಳೋದು. ಈಗ ನಾವು ಇಲ್ಲಿ ಒಂದೇ ಫೋಲ್ಡಿಂಗ್ 20 ತಗೊಂಡಿದೀವಿ. ಇದ್ರ ಸುತ್ತ ಇರತ್ತೆ 40 ಬರುತ್ತೆ. ಇದು ಒಂದ್ ಸೈಡ್ ಮಾತ್ರ 20, ಇನ್ನೊಂದ್ ಸೈಡ್ 20, 40 ಆಗುತ್ತೆ. ನೀವ್ ಎಷ್ಟ್ ತಗೋತೀರಾ ಇವಾಗ? 40 ನಲ್ಲಿ ಇವಾಗ 20 ಇದೆ ಅಲ್ಲ, 20 ನಲ್ಲಿ ಮತ್ತೆ ಈ ತರ ಮಡ್ಚ್ಕೊಂಡ್ರೆ 10 ಬರುತ್ತೆ ನಮ್ಗೆ. 10 ಬಂದಾಗ ಇದಕ್ಕೆ 2 ಆಡ್ ಮಾಡ್ಬೇಕು ನಾವು. 10 ಅಂದ್ರೆ 12 ಇಂಚು ಆಗುತ್ತೆ. 12 ಇಂಚನ್ನ ನಾವು ಇಲ್ಲಿ ಅಳತೆ ಮಾಡ್ಕೊಂಡು ತಗೋಬೇಕು ಲೈನಿಂಗ್ ಅಲ್ಲಿ. ಈಗ ಲೈನಿಂಗ್ ಹೋಗೋಣ ವೀಕ್ಷಕರೇ. ಲೈನಿಂಗ್ ಅಲ್ಲಿ ಅದೇ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಈಗ ಲೈನಿಂಗ್ ಅಲ್ಲಿ 12 ಇಂಚು ತಗೊಂಡಾಗ ಇವಾಗ ಇದು ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಆಗಿರೋ ಕ್ಲಾತ್ ಈ ಕಡೆ ಸರಿ ಮಾಡ್ಕೊಂಡ್ ಆದ್ಮೇಲೆನೆ ನಾವು ಕಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಈ ಕ್ಲಾತ್ ಮತ್ತೆ ನಮ್ಗೆ ಸ್ಲೀವ್ಸ್ ಬೇಕಾಗುತ್ತಲ್ಲ, ಕಡಿಮೆ ಆಗೋಗುತ್ತೆ ಮತ್ತೆ. ಹೌದೌದು, ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನ ಇದು ಎಕ್ಸ್ಟ್ರಾ ಇರೋ ಕ್ಲಾತ್ ನ 12 ಇಂಚ್ ಆಗಿ ತಗೊಂಡು ನಾವು ಕಡಿಮೆ ಮಾಡ್ಕೋಬೇಕು ಅದನ್ನ. ಈಗ ಎಕ್ಸ್ಟ್ರಾ ಬಂದಿದೆ ಅಲ್ವಾ ರಾಜೇಶ್ವರಿ ಅವರೇ ಇದು ಬಟ್ಟೆ? ಈಗ ಎಕ್ಸ್ಟ್ರಾ ಬಂದಿದೆ. ಎಕ್ಸ್ಟ್ರಾ ಬಂದಿರೋದನ್ನ ನಾವು ಸರಿ ಮಾಡ್ಕೋಬೇಕು. ಆ ರೀತಿ ಅಡ್ಜಸ್ಟ್ ಮಾಡಕ್ ಆಗಿಲ್ಲಪ್ಪ ಅಂದ್ರೆ ನಾವಿಲ್ಲಿ ಇದನ್ನ 12 ಇಂಚು ತಗೊಂಡು, ಇಲ್ಲಿದೆ 12 ಇಂಚು, ಇಲ್ಲಿಂದ ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿವಂದ್ರೆ ಕರೆಕ್ಟ್ ಆಗಿ ನಮ್ಗೆ ಮೆಜರ್ಮೆಂಟ್ ಸಿಗುತ್ತೆ. ಅಲ್ಲಿ ಆ ಕ್ಲಾತ್ ಕರೆಕ್ಟ್ ಆಗಿ ಫೋಲ್ಡ್ ಆಗುತ್ತೆ. ಬಂತಲ್ವಾ ನಮಗೆ ನೀಟಾಗಿ? ಈಗ ಕರೆಕ್ಟ್ ಬಂದಿದೆ ಅಲ್ವಾ? ಓಕೆ, ಫೈನ್, ಚೆನ್ನಾಗಿ ಬಂದಿದೆ. ಈಗ ಸೊ ಲೈನಿಂಗ್ ಎಷ್ಟು ಪ್ರೊಸೀಜರ್ ಇದೆ? ಲೈನಿಂಗ್ಗೆ ನಮ್ಗೆ ಮೇನ್ ಕ್ಲಾತ್. ಈಗ ಇದು ನಾನು ಯಾಕೆ ಎಕ್ಸ್ಟ್ರಾ ತಗೊಂಡಿದ್ದೇನೆ ಅಂದ್ರೆ ಕೆಳಗಡೆದು ಕಡಿಮೆ ಇದೆ, ಹಂಗಾಗಿ ಇದು ಎಕ್ಸ್ಟ್ರಾ ಇರೋದನ್ನ ಕಟಿಂಗ್ ಮಾಡ್ತೀರಿ. ಮಾಡಕ್ಕೆ ಫಸ್ಟ್ 12 ಇಂಚಿಗೆ ಎಲ್ಲಾ ಕಡೆನೂ ಸೇಮ್ ಇದೆ ಅಂತ ಹೇಳಿ ನೋಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೋಬೇಕು. ಸೊ ಎಷ್ಟೊತ್ತಲ್ಲಿ ಹೊಲಿಬಹುದು? ಒಂದು ಟೈಮಿಂಗ್ ಅಂತ ನೀವು ಫಿಕ್ಸ್ ಮಾಡ್ಕೋತೀರಾ ರಾಜೇಶ್ವರಿ ಅವರೇ? ಎಷ್ಟು ತಾಸಲ್ಲಿ ಹೊಲಿತೀರಾ ಹಿಂಗೆ? ಇವಾಗ ಬಿಗ್ನರ್ಸ್ ಆದ್ರೆ ಲೇಟ್ ಆಗುತ್ತೆ. ಒಂದ್ ಟಾಪ್ ಸ್ಟಿಚ್ ಮಾಡ್ಬೇಕಂದ್ರೆ ಅವರು 2 ತಾಸು 2.5 ತಾಸು ತಗೊಂತಾರೆ. ನಾವು 8 ವರ್ಷದಿಂದ ಮಾಡೋದ್ರಿಂದ ಜಾಸ್ತಿ ಡಿಸೈನ್ ಇಲ್ಲ ಅಂದ್ರೆ 1 ತಾಸಲ್ಲಿ ಆಗೋಗುತ್ತೆ ಒಂದ್ ಟಾಪ್ ಸ್ಟಿಚಿಂಗ್. ಈಗ ನೀವು ಮೆಜರ್ ಮಾಡಿ ಡೈರೆಕ್ಟ್ ಕಟ್ ಮಾಡ್ತಾ ಇದೀರಾ. ಈ ಕಡೆ ಪಾರ್ಟ್ ಎಲ್ಲ ಈಗ ಸ್ಲೀವ್ಸ್ ಇಟ್ಕೊಂಡಿದ್ದೀರಾ? ಸ್ಲೀವ್ಸ್ ಇಟ್ಕೊಂಡಿರೋದು ಅದು. ಈಗ ಡ್ರೆಸ್ ಮೆಟೀರಿಯಲ್ ಯಾವ ತರ ಇದಿರುತ್ತಲ್ಲ, ನೀವು ಆ ಅಳತಿ ಪ್ರಕಾರ ಲೈನಿಂಗ್ ಕಟ್ ಮಾಡಲ್ಲ. ಬಾಡಿ ಮೆಜರ್ಮೆಂಟ್ ಸಪರೇಟ್, ಶೋಲ್ಡರ್ ಸಪರೇಟ್ ಮಾಡ್ಕೋತೀವಿ. ಶೋಲ್ಡರ್ ಸಪರೇಟ್ ಮಾಡ್ಬೇಕು. ಎಲ್ರು ಹೀಗೇನ ರಾಜೇಶ್ವರಿ ಅಥವಾ ನಿಮ್ದೇ ಸ್ಟಿಚಿಂಗ್ ಈ ತರ ಸ್ಪೆಷಲ್ ಹೇಗೆ? ಇಲ್ಲ, ಈ ತರ ಮಾಡಿದ್ರೇನೆ ಕರೆಕ್ಟ್ ಆಗಿ ಬರೋದು. 2 ಲೈನಿಂಗ್ ವಿತ್ ಕ್ಲಾತ್ ಹಾಕಿದೀವಿ ಅಂದ್ರೆ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಡ್ರೆಸ್ ಕಟ್ ಮಾಡಿದ್ರೆ ನಮ್ಗೆ ಕ್ಲಾತ್ ಕಡಿಮೆ ಇದ್ದಾಗನು ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತೆ ಡ್ರೆಸ್. ಕೆಲವೊಂದು ಟಾಪ್ಸ್ ಏನ್ ಮಾಡುತ್ತೆ 2 ಮೀಟರ್ಗೆ ಕಮ್ಮಿ ಕೊಟ್ಟಿರ್ತಾನೆ. ಹೌದೌದು. ಕೆಲವೊಬ್ರಿಗೆ 2 ಮೀಟರ್ ಕನ್ನ ಜಾಸ್ತಿ ಬೇಕಾಗುತ್ತೆ. ಆ ತರ ಇರ್ಬೇಕಾದ್ರೆ ನಾವು ಕ್ಲಾತ್ ನೋಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಲೈನಿಂಗ್ ಕಟ್ ಮಾಡ್ಕೊಂಡು ಕಟ್ ಮಾಡಿದ್ರೇನೆ ನಮ್ಗೆ
ಕ್ಲಾತ್ ಅಲ್ಲೂ ಅಡ್ಜಸ್ಟ್ ಮಾಡಕ್ಕಾಗುತ್ತೆ. ಡ್ರೆಸ್ ಮೆಟೀರಿಯಲ್ ಡಿಸೈನ್ಸ್ ಏನಾದ್ರು ಮಾಡ್ಬೇಕು ಅಂದಾಗ ನಾವ್ ಈ ತರನೇ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಮಾಡ್ತಾರೆ ಕೆಲವೊಬ್ರು ಎರಡು ಒಂದೇ ಸರಿ ಮಾಡ್ತಾರೆ. ಇದು ಒಂದು ಟಿಪ್ಸ್ ಅನ್ನೋ ರೀತಿ ಟಿಪ್ ಅನ್ನೋ ರೀತಿನೇ ಲೈನಿಂಗ್ ಕಟ್ ಮಾಡ್ಕೋಬೇಕು. ಇನ್ನೊಂದು ಏನ್ ಪಾಯಿಂಟ್ ಅಂದ್ರೆ ಬಿಗ್ನರ್ಸ್ ಗೆ ಈಸಿ ಆಗುತ್ತೆ ಇದು. ಹೌದು, ಗುಡ್ ಇನ್ಫಾರ್ಮೇಶನ್. ಇವಾಗ ನೆಕ್ಸ್ಟ್ ಡ್ರೆಸ್ ಲೆಂತ್. ಓಕೆ. ಈ ಲೆಂತ್ ಯೂಶುವಲಿ ಪ್ರಿಫರ್ ಹೆಂಗ್ ಮಾಡ್ತೀರಾ ರಾಜೇಶ್ವರಿ ಅವರೇ ನೀವು? ಲೆಂತ್ ಎಲ್ರಿಗೂ ಒಂದೇನಾ ಅಥವಾ ಡಿಪೆಂಡ್ಸ್? ಇಲ್ಲ, ಡಿಪೆಂಡ್ಸ್ ಆಫ್ ಅವ್ರವ್ರು ಏನ್ ಕಸ್ಟಮರ್ಸ್ ಕೊಟ್ಟಿರ್ತಾರಲ್ಲ ನಮ್ಗೆ, ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಎಲ್ಲಾ ಕಸ್ಟಮರ್ಸ್ ಒಂದೇ ರೀತಿ ಇರಲ್ಲ, ಯಾಕಂದ್ರೆ ಎಲ್ರು ಒಂದೇ ಹೈಟ್ ಇರಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಹೈಟ್ ಕಡಿಮೆ ಇದ್ರು ಜಾಸ್ತಿ ಜಾಸ್ತಿ ಕೆಳಗ್ ಬೇಕಂತಾರೆ, ಹೈಟ್ ಇದ್ರು ನನಗೆ ಶಾರ್ಟ್ ಬೇಕು ಅಂತಾರೆ. ಆ ಕಸ್ಟಮರ್ಸ್ ಮೇಲೆ ನಾವು ಡಿಪೆಂಡ್. ಈ ತರ ನಾವು ಫೋರ್ ಫೋಲ್ಡಿಂಗ್ ಮಾಡ್ಕೊಂಡಾದ್ರೆ ಈ ತರ ಕ್ಲಿಯರ್ ಮಾಡ್ಕೊಂಡು ಕರೆಕ್ಟ್ ಆಗಿ ಶೋಲ್ಡರ್ ಇರುತ್ತಲ್ವಾ, ಈ ಶೋಲ್ಡರ್ ಇಂದ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ಇವಾಗ ಶೋಲ್ಡರ್ ಇಂದ ಕರೆಕ್ಟ್ ಆಗಿ ಟಾಪ್ ಲೆಂತ್ 40 ಇದೆ. ಸೊ ವೀಕ್ಷಕರೇ, ನನಗೆ ರಾಜೇಶ್ವರಿ ಅವರೇ ಸಜೆಸ್ಟ್ ಮಾಡಿದ್ದು 40 ಇಟ್ಕೊಳ್ರಿ ಅಕ್ಕ, ನಿಮಗೆ ಚೆನ್ನಾಗಿರುತ್ತೆ ಅಂತ. ಸೊ ದಟ್ ನಾವೇನ್ ಮಾಡಿದೆ, 40ನೇ ಅವ್ರಿಗೆ ಹೇಳಿದ್ದೆ, ಅವ್ರು ಅದೇ ರೀತಿ ಸ್ಟಿಚ್ ಮಾಡಿದ್ರು. ಎಕ್ಸಾಕ್ಟ್ಲಿ ನೀಗೆ ಕರೆಕ್ಟ್ ಆಗಿದೆ. ಅದು ಫುಲ್ ಹೈಟುನು ಇಲ್ಲ, ಫುಲ್ ಶಾರ್ಟ್ನು ಆಗಿಲ್ಲ ರಾಜೇಶ್ವರಿ ಅವರೇ ಅದು. ಸೊ ಹಂಗಾಗಿ 40 ಇದೆ. ಇಲ್ಲ, ಕೆಲವು ಕಸ್ಟಮರ್ಸ್ ಗೆ ಸಜೆಸ್ಟ್ ಮಾಡ್ತೀವಿ ನಾವು. ಸಜೆಸ್ಟ್ ಮಾಡಿದಾಗ ಅವರು ಓಕೆ ಅಂದ್ರೆ ಓಕೆ, ಇಲ್ಲ ಸಜೆಸ್ಟ್ ಮಾಡಿ ನಾವ್ ಹೇಳ್ದಂಗೆ ನೀವು ಸ್ಟಿಚ್ ಮಾಡೋದಾಗ ನಾವು ಸ್ಟಿಚ್ ಮಾಡ್ಕೊಡ್ಬೇಕಾಗತ್ತೆ. ಇಲ್ಲ ಕೆಲವೊಂದ್ ಕಸ್ಟಮರ್ಸ್ ಏನಂತಾರೆ, ನೋಡ್ರಿ ನಿಮ್ಗೆ ಯಾವ ತರ ಚೆನ್ನಾಗ್ ಕಾಣಿಸುತ್ತೆ ಅಂದ್ರೆ ಆತರ ಹೊಲಿರಿ ಅಂತ ಹೇಳ್ತಾರೆ. ಅವಾಗ ನಮ್ದು ಒಪಿನಿಯನ್ ಇರುತ್ತೆ. ಒಪಿನಿಯನ್ ತಗೊಂಡು ನಾವು ಈ ತರ ಮಾಡ್ತೀವಿ ಅಂತ ಅವ್ರ ಹತ್ರ ಹೇಳಿದಾಗ ಸರಿ ಅಂತ ಹೇಳಿದ್ರೆ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಕಸ್ಟಮರ್ಸ್ ನ ನಾವು ಕೇಳಿ ಮಾಡ್ಬೇಕಾಗುತ್ತೆ. ಇವಾಗ ಶೋಲ್ಡರ್ ಇಂದ ಇದು 40 ಇಂಚು ಲೆಂತ್ ಬಂದಿದೆ. 40 ಇಂಚಿಗೆ ನಾವು ಟಾಪ್ ಇದು ಲೈನಿಂಗ್ ಆಗಿರೋದ್ರಿಂದ ಸೇಮ್ ಲೈನಿಂಗ್ ಅಲ್ಲಿ ಸೇಮ್ ಕ್ಲಾತ್ ಅಂದ್ರೆ ಡ್ರೆಸ್ ಮೆಟೀರಿಯಲ್ ಕನ್ನ ಮೇಲೆ ಟಾಪ್ ಕ್ಲಾತ್ ಇರುತ್ತಲ್ಲ ಅದ್ರಕನ್ನ ಇದು 2 ಇಂಚು ಕೆಳಗಡೆ ಕಡಿಮೆ ತಗೊಂತೀವಿ. ಯಾಕಪ್ಪ ಅಂದ್ರೆ ಲೈನಿಂಗ್ ಕೆಳಗಡೆ ಬರಬಾರ್ದು, ಕಾಣಿಸಬಾರ್ದು ಅನ್ನೋ ಕಾರಣಕ್ಕೆ 2 ಇಂಚು ಮೇಲೆ ತಗೊಂತೀವಿ ನಾವು. ಲೈನಿಂಗ್ ಮಾತ್ರ ಮೇಲೆ ಕ್ಲಾತ್ ಏನಿರುತ್ತೋ ಅಂದ್ರೆ ಇದ್ರ ಮೇಲೆ ಡ್ರೆಸ್ ಮೆಟೀರಿಯಲ್ ಏನಿರುತ್ತೋ ಅದು ಮತ್ತೆ ಸೇಮ್ ತಗೋಬೇಕಾಗತ್ತೆ. ಇದು 40 ಇರೋದ್ರಿಂದ 38 ತಗೊಂತೀವಿ. ಇಲ್ಲಿದೆ 38 ತಗೋತಾ ಇದ್ದಾರೆ. 38 ಇದು ಯಾಕಪ್ಪ ಮೇಲಿಂದನೇ ಹಾಕೋದಿತ್ತಲ್ಲ ನೀವು ಅಂತ ಹೇಳಿದ್ರೆ ಇದು ಕೂಡ ಒಂದ್ ಟಿಪ್. ಇಲ್ಲಿ ಇದೆ ಅಲ್ಲ, ಈ ತರ ಬಂದಾಗ ನಮ್ಗೆ ಹೊಲ್ಕೊಳೋ ಅವಶ್ಯಕತೆ ಇರಲ್ಲ. ಇನ್ನೊಂದ್ಸರಿ ಹಿಂಗ ಮಡ್ಚಿ ಹೊಲ್ಕೊಂತಿದಲ್ಲ ಈ ತರ. ಪರ್ಟಿಕ್ಯುಲರ್ ಹೆಸರು ಇದೆನಾ ರಾಜೇಶ್ವರಿ ಅವರೇ? ಇದನ್ನ ಇದು ಕೆಳಗಡೆ ಬಾರ್ಡರ್ ಟೈಪ್ ಬಂದಿರುತ್ತಲ್ಲ, ಆಲ್ರೆಡಿ ಬಾರ್ಡರ್ ಇರುತ್ತೆ. ಇದು ಈ ಸೈಡ್ ಯಾವ ರೀತಿ ಇರುತ್ತೆ? ಈ ಸೈಡ್ ಇರುತ್ತೆ, ನಾವು ಕಟ್ ಮಾಡಿದಾಗ ಹೋಗ್ಬಿಡುತ್ತೆ. ಈ ತರ ಸ್ಟಿಫ್ನೆಸ್ ಇರಲ್ಲ. ಇದು ಕಟ್ ಮಾಡಿದ ಹೋದಾಗ ನಾವು ಐದರ್ ಯಾವ್ದಾದ್ರು ಒಂದ್ ಸೈಡ್ ತಗೋಬಹುದು. ಹಾಗಾದ್ರೆ ತಗೋಬಹುದು. ನಾನ್ ಯಾಕೆ ತಗೊಂತ ಇದ್ದೇನೆ ಅಂದ್ರೆ ಇದು ಮಡಚಿ ಹೊಲಿಯೋ ಅವಶ್ಯಕತೆ ಇರಲ್ಲ, ನಮ್ಗೆ ಎಷ್ಟ ಕೆಲ್ಸ ಇರಲ್ಲ ಅಂತ ತಗೊಳೋದು. ಈ ಕಡೆ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಕಟ್ ಮಾಡ್ತೀವಲ್ಲ ಮತ್ತೆ ಫೋಲ್ಡಿಂಗ್ ಮಾಡ್ಬೇಕಾಗುತ್ತೆ. ಹೌದೌದು, ಅದಕ್ಕೋಸ್ಕರ ಈ ಕಡೆನೆ ನಾನು ಜಾಸ್ತಿ ತಗೊಳೋದು. ಇದು 40 ಇಂಚಸ್ ಆಯ್ತು. ಈಗ 38 ಇಂಚಸ್ ತಗೊಂಡಿದೀನಿ. ಕರೆಕ್ಟ್ ಆಗಿ 38 ಇಂಚಸ್. ಇವಾಗ ನಮ್ಗೆ ನೆಕ್ಕು ಮತ್ತೆ ಇದು ಮಾಡ್ಕೋಬೇಕಲ್ವಾ, ಆ ಡ್ರಾಪ್ಗೆ ಕಟಿಂಗ್ ಇದು ಮಾರ್ಕ್ ಮಾಡ್ಕೋಬೇಕು ಫಸ್ಟ್. ಈಗ ಏನ್ ತಗೊಳ್ಳೋಣ? ಶೋಲ್ಡರ್, ನೆಕ್ ಬಿಡ್ತು, ಶೋಲ್ಡರ್ ವಿಡ್ತ್. ಈಗ ನೆಕ್ ನಾವು ನೆಕ್ ನ ಡ್ರಾ ಮಾಡ್ಬೇಕಲ್ವಾ, ಎಲ್ರಿಗೂ 5 ಇಂಚಸ್ ತಗೊಂತೀವಿ ನಾರ್ಮಲಿ. ಇಲ್ಲ ಅಂದ್ರೆ ನಾವ್ ಇನ್ನೊಂದ್ ಕೆಲ್ಸ ಮಾಡ್ಕೋಬಹುದು. ಇವ್ರದ್ದು ಟಾಪ್ ಅಲ್ಲಿ ಏನಿರುತ್ತೆ ಈ ತರ ಶೋಲ್ಡರ್ ನೋಡ್ಕೋಬಹುದು. ಇದು 2.5 ಇಂಚಸ್ ಇದೆ ನಮ್ಗೆ. ಇಲ್ಲಿ 1/2 ಇಂಚ್ ಸ್ಟಿಚಸ್ಗೆ, ಇಲ್ಲಿ 1/2 ಇಂಚು ಸ್ಟಿಚಸ್ಗೆ
ಅಥವಾ 1/4 ಇಂಚ್ ಆದ್ರೂ ಹಾಕೋಬಹುದು. ಬಟ್ಟೆ ಜಾಸ್ತಿ ಇದ್ದಾಗ ನಾವು ಹೊಲ್ಕೋಬಹುದು. ಇಲ್ಲ ಆ ಕಡೆ ಈ ಕಡೆ ಆಯ್ತು ಅಪ್ಪ ಅಂದಾಗ ನಡೆಯುತ್ತೆ. 1/2 ಇಂಚು ತಗೋಬೇಕು, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಇದು 2.25 ಇದೆ ಅಲ್ವಾ, 3.25 ತಗೋಬೇಕು ಶೋಲ್ಡರ್ಗೆ. ಹಾ, ಇದು ರೆಡಿ ನೆಕ್ ಬಂದಿರೋದ್ರಿಂದ ನಮ್ಗೆ ಈ ತರ ಅನ್ಸುತ್ತೆ. ನಮ್ಗೆ ಇವ್ರು ಏನ್ ಹೇಳ್ತಾರೆ ಗೀತಾ ಅವರು, ನಮ್ಗೆ ಇಷ್ಟೊಂದ್ ರೌಂಡ್ ಬೇಡ ಅಂತ ಹೇಳ್ತಾರೆ. ಯೂಶಲಿ ನಾನು ಡೀಪ್ ಇಷ್ಟ ಪಡಲ್ಲ ವೀಕ್ಷಕರೇ, ಹಂಗಾಗಿ ನಾನು ಅವ್ರಿಗೆ ಹೇಳಿರೋದು. ಸೊ ಡಿಪೆಂಡ್ಸ್. ನನ್ಗೆ ಯೂಶಲಿ ಏನಿರುತ್ತೆ, ಮಕ್ಕಳ ಜೊತೆ ಆಡೋದು, ಮಕ್ಕಳ ಜೊತೆ ಬೆರೆಯೋದು ಇರುತ್ತೆ, ಅವಾಗೆಲ್ಲ ವೇಲ್ ಹಾಕೊಂಡು ಎಲ್ಲ ಮಾಡಕ್ ಆಗೋದಿಲ್ಲ. ಹಂಗಾಗಿ ನಾನು ಡೀಪ್ ನೆಕ್ ಬೇಡ ಅಂತ ಪ್ರಿಫರ್ ಮಾಡಿದ್ದೆ. ಸೊ ಅವ್ರು ಅದಕ್ಕೆ ಆ ಮೆಜರ್ಮೆಂಟ್ ತಗೊಂಡಿದ್ದಾರೆ. ಈಗ ನಮ್ಗೆ ಅವರು ಅಷ್ಟೊಂದು ಡೀಪ್ ಬಿಡಲ್ಲ ಅಂತ ಗೊತ್ತಿರೋದ್ರಿಂದ ಟಾಪಿಗೆ ಕರೆಕ್ಟ್ ಮೆಜರ್ಮೆಂಟ್ ಅಂದ್ರೆ 5, ಇದು 5.5 ತಗೊಂಡಿದ್ದೀರಾ? ಓಕೆ, ಇದು 5.5. ಫಸ್ಟ್ ಆಫ್ ನಾವು ಒಂದು ಸ್ಟ್ರೈಟ್ ಲೈನ್ ಡ್ರಾಪ್ ಮಾಡ್ಕೊಂಡಿದ್ರೆ ನಮ್ಗೆ ಇಲ್ಲಿ ಹಾಕೋಕೆ ಕನ್ಫ್ಯೂಸ್ ಆಗಲ್ಲ. ಓಕೆ, ಈಗ ಇದನ್ನ ನೀವ್ ಏನ್ ರಿಪೀಟ್ ಮಾಡಿದ್ರೆ ಸೇಮ್ ಮೆಟೀರಿಯಲ್ ಮೇಲೆ ಇದೇ ರಿಪೀಟ್ ಮಾಡ್ತೀರಾ? ಇಲ್ಲ, ಇದನ್ನ ಕಟ್ ಮಾಡ್ಕೊಂತೀವಲ್ಲ ಅದ್ರ ಮೇಲೆ ಇದನ್ನ ಇಡೋದು, ಮಾಡ್ಬಿಡೋದು ಇದು ಒಂಥರ ಈಸಿ ಕೆಲಸ. ಹಾಗಾದ್ರೆ ಇಲ್ಲಿ ಕಷ್ಟ ಪಟ್ಬಿಟ್ರೆ ಅಲ್ಲಿ ಈಸಿ. ಇದನ್ನ ಮಾಡ್ಕೊಂಡು ಅಂದ್ರೆ ಅದು ಈಸಿನೇ. ಇದು 5.5 ಒಂದ್ ನೆಕ್ಕಿಗೆ ತಗೊಂಡಿರೋದ್ರಿಂದ ಇಲ್ಲಿ 6 ಇಂಚಸ್ ತಗೋಬೇಕು. ಆರಾಮ್ ಇದು. ಇದು ನೆಕ್ಕಿಗೆ ಇವ್ರದ್ದು 2 ಇಂಚಸ್. ಡೀಪ್ ಜಾಸ್ತಿ ಉಡೋದಿಲ್ಲಲ್ಲ ಇವರು, 2 ಇಂಚಸ್. ಮತ್ತೆ ಇವರು ನೆಕ್ಗೆ ಇವ್ರದ್ದು ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳಕ್ಕೆ, ಇವ್ರ ನೆಕ್ ಬಿಡ್ತು 5 ಅಥವಾ 6 ಈ ತರ ನೋಡ್ಕೋಬೇಕಾಗತ್ತೆ ನಾವು. ಇಲ್ಲಿ ನಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದ್ರೆ ಈ ತರ ಡ್ರಾ ಮಾಡ್ಕೋಬಹುದು. 5.5 ಇದೆ. 5.5 ಇದು ಸ್ಟಿಚಿಂಗ್ ಅಂತೇಳಿ ಇಲ್ಲಿ 1/2 ಇಂಚು ಬಿಡ್ತೀವಲ್ವಾ, ಇದು 1/2 ಇಂಚು, ಅದು 5.5. ಇಷ್ಟೆಲ್ಲ ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ಒಂದ್ ಸ್ಟಿಚ್ ಮಾಡ್ಬೋದು. ಈಗ ಏನೂ ಇದ್ದಿಲ್ಲಪ್ಪ ನಮ್ಮ ಹತ್ರ ಒಂದು ಕೊಡೋಕೆ ಚೂಡಿದಾರ್ ಅಷ್ಟಲ್ಲಿ ಏನೂ ಇರ್ಲೇ ಇಲ್ಲ ಅಂದ್ರೆ ಯಾವ ತರ ಅವ್ರ ಅವಾಗ ಬಾಡಿ ಮೆಜರ್ಮೆಂಟ್ ಕಂಪಲ್ಸರಿ ತಗೊಳ್ಳೇಬೇಕಾಗುತ್ತೆ. ಅವಾಗ ಬಾಡಿ ಮೆಜರ್ಮೆಂಟ್ ತಗೋಬೇಕು. ಬಾಡಿ ಮೆಜರ್ಮೆಂಟ್ ತಗೊಳಾಗ ಹೆಂಗೆ ಅಂದಾಜ್ ಮಾಡ್ತೀರಾ, ಹೆಂಗೆ ರಾಜೇಶ್ವರಿ ಅವರ? ಅಂದಾಜ್ ಮಾಡಕ್ಕಾಗಲ್ಲ. ಬಾಡಿ ಮೆಜರ್ಮೆಂಟ್ ಪ್ರತಿಯೊಂದು ನೋಡಿನೇ ಮಾಡ್ಬೇಕು. ಅದನ್ನ ಇಂಚಸ್ ಇದ್ರ ಮೇಲೆನೆ ಟೇಪ್ ಅಳತೆಯಿಂದಾನೇ ತಗೊಳ್ಬೇಕು. ಟೇಪ್ ಬಾಡಿ ಅವರು ಸಹಕಾರ ಹೇಳ್ತೀರಿ ನೆಕ್ ಇಷ್ಟು ಬರುತ್ತೆ ಇಷ್ಟು ಬರಲ್ಲ ಅಂತೇಳಿ. ಆಮೇಲೆ ನೆಕ್ ಮಾತ್ರ ನಾವು ಕೇಳಕ್ಕಾಗುತ್ತೆ ಅವ್ರನ್ನ, ನಿಮ್ಗೆ ಎಷ್ಟು ಡೀಪ್ ಬೇಕು, ಬ್ಯಾಕ್ ಅಥವಾ ಫ್ರಂಟ್. ಅವ್ರನ್ನ ಕೇಳಿದಾಗ ಕಸ್ಟಮರ್ಸ್ ನಮ್ಗೆ ಇಷ್ಟಿಷ್ಟೇ ಬೇಕು ಅಂತ ಹೇಳಿದಾಗ ಆಲ್ಟ್ರೇಷನ್ ಮಾಡ್ಕೊಡ್ತೀವಿ. ಬಿಟ್ಟಿರ್ತೀವಿ. ಇವಾಗ ಇಷ್ಟ ಆದ್ಮೇಲೆ ನಾವು ಇವಾಗ ಸೊಂಟದ ಪಾರ್ಟ್ ಟಾಪ್ ಅನ್ನಗೆ ನಮ್ಗೆ ಶೇಪ್ ಬೇಕು. ಶೇಪಿಗೆ ಇವ್ರದ್ದು ಮೇನ್ ಪಾರ್ಟ್ ಅಂತಾನು ಹೇಳ್ಬೋದು. ಡ್ಯೂ ಟು ಅದು ಚೂಡಿದಾರ್ ಅನ್ನೋದು ಶೇಪ್ ಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶೇಪಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ 13 ಇಂಚಸ್ಗೆ ಮಾರ್ಕ್ ಮಾಡ್ಕೊಂತೀವಿ. ಒಂದು ಈ ತರ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ಲೈನ್ ಡ್ರಾಪ್ ಮಾಡ್ಬೇಕು. ಹೆಂಗೆ ನೀವ್ ಯಾರ ಹತ್ರ ಕಲ್ತ್ರಿ ರಾಜೇಶ್ವರಿ ಅವ್ರ? ಇದನ್ನ ನಾನು ಬಳ್ಳಾರಿಯಲ್ಲೇ ಕಲ್ತಿದ್ದು. ಚಿತ್ರಾಣಿ ಚೆನ್ನಮ್ಮ ಸ್ಕೂಲ್ ಇದೆಲ್ಲ, ಅಲ್ಲಿ ಒಬ್ರು ಆಂಟಿ ಹೇಳ್ಕೊಡ್ತಾ ಇದ್ರು. ಅವ್ರ ಆಂಟಿ ಹತ್ರ ಕಲ್ತಿರೋದು. ಇವಾಗ ಕಟ್ಸ್ ಇದೆಲ್ಲ, ಕಟ್ಸ್ ನಮ್ಗೆ ಗೊತ್ತಾಗಲ್ಲ. ಕಸ್ಟಮರ್ಸ್ ಕೆಳಗೆ ಇಟ್ಕೊಂತಾರೆ ಅಥವಾ ಮೇಲೆ ಇಟ್ಕೊಂತಾರೆ. ಅದಕ್ಕೆ ಅಳತೆ ಇದ್ದಾಗ ಈ ತರ ನೋಡ್ಕೋಬೇಕು ಎಷ್ಟು ಇಂಚಸ್ ಇದೆ ಕಟ್ಸ್ ಅಂತ. ಇದ್ದು ಕಟ್ಸ್ಗೆ 13 ಇಂಚಸ್ ಇದೆ. ಇದಕ್ಕೇನಿಲ್ಲ, 13 ಇಂಚಸ್ ಕರೆಕ್ಟ್ ಆಗಿ ಡ್ರಾ ಮಾಡಿದ್ರೆ ಏನಿದೆ ಅದನ್ನೇ ಇಲ್ಲಿ ಮಾರ್ಕ್ ಮಾಡ್ಕೊಳೋದು. ಆಮೇಲೆ ಹಿಪ್ ಸೈಜ್ ಇದು, ಇಲ್ಲಿ ಹಿಪ್ ಸೈಜ್ ಆದ್ರೂ ಕೂಡ ನಾವು
ನೋಡ್ಕೋಬೇಕಾಗತ್ತೆ. ಬ್ಯಾಕ್ ಇಂದ ನೋಡ್ತೀರಿ ಅಲ್ವಾ? ಬ್ಯಾಕ್ ಅಥವಾ ಫ್ರಂಟ್ ಆದ್ರೂ ನೋಡ್ಬೋದು. ಓಕೆ. ಬಟ್ ಈ ತರ ಇಲ್ಲಿ ನೋಡ್ಕೋಬೇಕು. ಸ್ವಲ್ಪ ಕೆಳಗಡೆ, ಸ್ವಲ್ಪ ಕೆಳಗಡೆ, ಸೊಂಟದಿಂದ ಏನಿಲ್ಲ, ಕಟ್ಸ್ ಇರುತ್ತಲ್ಲ, ಕಟ್ಸ್ ಹತ್ರ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ಮತ್ತೆ ಇಲ್ಲಿ ಕೆಲವೊಬ್ರದ್ದು ಸೇಮ್ ಇರುತ್ತೆ, ಕೆಲವೊಬ್ರದ್ದು ಇದು ಚೇಂಜ್ ಇರುತ್ತೆ. ಇವಾಗ ಮದ್ವೆ ಆಗದೆ ಇರೋ ಹುಡುಗಿಯರ್ದಿರ್ತಲ್ಲ, ಅವ್ರದ್ದಾದ್ರೆ ಇಲ್ಲಿ ಮತ್ತೆ ಇಲ್ಲಿ ಸೇಮ್ ಬರುತ್ತೆ. ಹೌದು. ಮದ್ವೆ ಆಗಿರೋದು ಆಟೋಮೆಟಿಕ್ ಪ್ರಾಬ್ಲಮ್ ಚೇಂಜ್ ಆದಾಗ, ಹಾರ್ಮೋನ್ಸ್ ಚೇಂಜ್ ಆದಾಗ ನಮ್ಗೆ ಈ ಸೈಜ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ನೋಡ್ಕೋಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ನಮ್ಗೆ ಏನಾಗುತ್ತೆ, ಹೊಟ್ಟೆ ಹತ್ರ ಟೈಟ್ ಆಗುತ್ತೆ, ಟೈಟ್ ಅನ್ಸ್ಬಿಡುತ್ತೆ. ಹೌದು. ನೋಡಿ ಇಲ್ಲಿ 20 ಇದೆ, ಇಲ್ಲಿ 22 ಇದೆ. ಓಕೆ. ಇದ್ರೆ ನಾನು ಇನ್ನ ಸ್ವಲ್ಪ ದೊಡ್ಡದೇ ಇಡ್ತಿದ್ದೆ, ಅಲ್ಲಿ ಸ್ವಲ್ಪ ಲೂಸ್ ಇರ್ಲಿ ಅಂತೇಳಿ ನಾನು ಅದಕ್ಕೆ ಇವ್ರು ಲೂಸ್ ಇಡ್ಸೋದ್ರಿಂದ 2.5 ಬರುತ್ತೆ ಇವ್ರು. ಕರೆಕ್ಟ್. ಕೆಲವರು ಬಾಡಿ ಫಿಟ್ಟಿಂಗ್ ಹೊಲಿಸ್ತಾರೆ, ಕೆಲವರು ಲೂಸ್ ಬೇಕಂತ. ನನಗೆ ಬಾಡಿ ಫಿಟ್ಟಿಂಗ್ ಇಷ್ಟ ಆಗೋದಿಲ್ಲ, ಸೊ ಹಂಗಾಗಿ ನಾನು ಲೂಸೇ ಇಡ್ತಿದ್ದೀನಿ. ನಾವು ಇಲ್ಲಿ ಯಾಕಪ್ಪ ಇಲ್ಲಿ ಇವರು ಕಡಿಮೆ ತಗೊಂಡು ಮತ್ತೆ ಇಟ್ ಸೈಜ್ ನೋಡ್ಕೊಂಡ್ರು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆ ಕನ್ಫ್ಯೂಸ್ ಬೇಡ ನಿಮ್ಗೆ. ಅದನ್ನ ನಾನು ಹೇಳ್ತೀನಿ. ಇಲ್ಲಿ ಯಾಕೆ ಇಲ್ಲಿ ಕಡಿಮೆ ತಗೊಂಡಿದ್ದೀನಿ ಅಂದ್ರೆ, ಇದು ಕರೆಕ್ಟ್ ಆಗಿ ಇವಾಗ 12 ಇಂಚ್ ಇದಲ್ಲ, ಅವ್ರದ್ದು 22 ಇಂಚ್ ಇದೆ. 22 ಇಂಚ್ಗೆ ನಾವು ಹಾಫ್ ಫೋಲ್ಡಿಂಗ್ ಮಾಡಿದ್ರೆ 11 ಇಂಚಸ್ ಬರುತ್ತೆ. ಹೌದು. 11 ಇಂಚಸ್ ಇದಕ್ಕೆ ಜಾಸ್ತಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕ್ಲಾತ್ ಏನು ಬಿಡಲ್ಲ ನಾವು. ಹೌದು. ಕ್ಲಾತ್ ಏನು ಬಿಡದೇ ಇರೋ ಕಾರಣಕ್ಕೆ ನಮ್ಗೆ ಇಲ್ಲಿ ಸರ ಹೋಗುತ್ತೆ. ಈ ಉಳಿದಿರೋ ಭಾಗನ ಒಳಗಡೆ ಫೋಲ್ಡಿಂಗ್ ಗೆ ಸರ ಹೋಗುತ್ತೆ ನಮ್ಗೆ. ಈಗ ಇಲ್ಲಿ ನಮ್ಗೆ 2 ಇಂಚ್ ಎಕ್ಸ್ಟ್ರಾ ಬಿಡಕ್ ತಗೊಂಡಿದೀವಲ್ಲ, 2 ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಏನಿದೆ, ಇಲ್ಲಿ 1/2 ಇಂಚು ಶೇಪ್ಗೋಸ್ಕರ ತಗೋಬೇಕು. ಇದು 1/2 ಇಂಚ್ ನೋಡಿ, 1/2 ಇಂಚ್ ಬರುತ್ತೆ. ಇದು 1/2 ಇಂಚ್ ಇದು ಶೇಪ್ಗೋಸ್ಕರ. ಅದ ಎಲ್ಲರಿಗೂ ಹಾಫೇ ತಗೋತೀರಾ? ಹಾಫೇ ಬರುತ್ತೆ ಎಲ್ರಿಗೂ. ಇಲ್ಲ, ನಾವು ಶೇಪ್ ಜಾಸ್ತಿ ಉಡ್ತೀವಿ, ಕರೆಕ್ಟ್ ಬಾಡಿ ಶೇಪ್ ಹೇಗಿದೆ ಅದೇ ತರ ಬೇಕು ಅಂದವ್ರಿಗೆ ಮಾತ್ರ 1 ಇಂಚಸ್ ತಗೊಂತೀವಿ. ಯೂಸ್ ಮಾಡ್ತಕ್ಕಂತ ಟೂಲ್ಸ್ ಅದೇ ರೀತಿ ಇದೆ. ಡ್ರೆಸ್ ಶೇಪರ್ ಅಂತಾನೆ ಸಿಗುತ್ತೆ. ಸೊ ಎಲ್ಲಿ ಸಿಗ್ಬೋದ್ರಿ ಇವೆಲ್ಲ? ಟೆಕ್ಸ್ಟೈಲ್ ಶಾಪ್ ಅಲ್ಲಿ ಸಿಗ್ತಾವ? ದಾರು ಶಾಪ್ ಅಲ್ಲಿ ಸಿಗುತ್ತೆ. ದಾರ ಎಲ್ಲ ಮಾರೋರ ಹತ್ರ ಸಿಗುತ್ತೆ. ಇದು ಆದ್ಮೇಲೆ ಫ್ರಂಟ್ ಇದು ಶೇಪ್ ತಗೋಬೇಕು. 1.5 ಇಂಚಸ್ ಇಟ್ಕೊಂಡು ಇದು 1.5 ಇಂಚಸ್ ಇಲ್ಲಿ ಕರೆಕ್ಟ್ ಆಗಿ 1/2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಇದು ಇಲ್ಲಿಂದ ಇದು ಶೇಪ್ ನಮ್ಗೆ ಕರೆಕ್ಟ್ ಆಗಿ ಬರ್ಬೇಕಲ್ವಾ, ಅದಕ್ಕಿದೆ 2 ಇಂಚು, ಇಲ್ಲಿಂದನು 2 ಇಂಚು. ಈಗ ಶೇಪರ್ ಸಹಾಯದಿಂದ ಅದನ್ನ ಶೇಪ್ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಈ ತರ ಎಲ್ಲಾನು ಟೂಲ್ಸ್ ಚೆನ್ನಾಗಿದಾವೆ, ಶೇಪರ್ಸ್ ಬಹಳ ಚೆನ್ನಾಗಿದಾವೆ. ಮೊದ್ಲೆಲ್ಲ ಅಂದಾಜ್ಮೇಲೆ ಮಾಡ್ತಾ ಇದ್ರೇನು ಅಲ್ವಾ? ಫಸ್ಟ್ ಎಲ್ಲ ಅಂದಾಜ್ಮೇಲೆ ಮಾಡ್ತಾ ಇದ್ರು. ಅವಾಗ ಫಸ್ಟ್ ಅಂದಾಜ್ಮೇಲೆ ನಡೀತಾ ಇತ್ತು. ಈಗ ಎಲ್ಲರೂ ಕರೆಕ್ಟ್ ಆಗೇ ಬೇಕು ನಮ್ಗೆ ಅಳತೆ. ಇವಾಗ ಎಲ್ರು ಟೈಲರ್ ಆಗ್ಬಿಟ್ಟಿರ್ತಾರ, ಅದು ಸ್ಟಿಚ್ ಮಾಡ್ಕೊಳಕ್ ಆಗಲ್ಲ ಅಷ್ಟೇ. ಎಲ್ರಿಗೂ ಇವಾಗ ಟೈಲರಿಂಗ್ ಮಾಹಿತಿ ಇರೋದ್ರಿಂದ ಎಲ್ಲರೂ ಚೆಕ್ ಮಾಡ್ತಾರ. ಅವಾಗೆಲ್ಲ ಯಾರು ಹತ್ರ ಚೆಕ್ ಮಾಡ್ತಾ ಇರ್ಲಿಲ್ಲ. ರೆಗ್ಯುಲರ್ ಆಗಿ ಇಲ್ಲಿನೂ ನಮ್ಗೆ ರವಣ್ ಬೇಕಂದ್ರೆ ರವಣ್ ಈ ತರ ಯೂಸ್ ಮಾಡ್ಕೋಬಹುದು. ಈ ಸ್ಕೇಲ್ ನಮ್ಗಿಲ್ಲಿ ಇವ್ರದ್ದು ರವಣ್ ಬೇಡ. ಈ ತರ ನೆಕ್, ನೀವು ನೆಕ್ ಹೆಂಗೆ ಯಾರ್ ಡಿಸೈನ್ ಏನ್ ಹೇಳಿದ್ರು ಅದನ್ನ ಇಡ್ತೀರಾ? ಇಡ್ತೀವಿ. ಇವ್ರು ನಿಮ್ಗೆ ಯಾವ್ದು ಬೇಕಂದ್ರೆ ಯಾವ್ದು ಚೆನ್ನಾಗ್ ಕಾಣಿಸುತ್ತೆ ಅದನ್ನೇ ಇಡ್ರಿ ಅಂತ ಹೇಳಿರೋದ್ರಿಂದ ವೀಕ್ಷಕರೇ, ಈಗ ಕ್ಲಾತ್ ತಗೊಂಡಿದ್ದಾರೆ ರಾಜೇಶ್ವರಿ ಅವರು. ಇದು ನಾನು ಆಕೃತಿಯಲ್ಲಿ ತಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಅವರು ಯಾವ ರೀತಿ ಇವಾಗ ಲೈನಿಂಗ್ ಕ್ಲಾತ್ ನ ಮೆಜರ್ಮೆಂಟ್ ತಗೊಂಡ್ ಮಾಡಿದ್ದಾರೆ ನೋಡೋಣ. ಈಗ ಇದು ಯಾವಾಗ್ಲೂ ನಾವು ಈ ನೆಕ್ಗೆ ಫಸ್ಟ್ ನೆಕ್ ನೋಡ್ಕೋಬೇಕಂದ್ರೆ ಮೆಟೀರಿಯಲ್ ಮೇಲೆ ಯಾವ ತರ ಕ್ಲಾತ್ ಇದೆ, ಯಾವ ತರ ಡಿಸೈನ್ಸ್ ಇದೆ, ಆ ಡಿಸೈನ್ ಮೇಲೆ ಡಿಪೆಂಡ್ ಆಗ್ತೀವಿ. ಕಸ್ಟಮರ್ಸ್ ಹೇಳ್ಬಿಟ್ಟಾರಪ್ಪ ನಮ್ಗೆ ಈಗ ಡಿಸೈನ್ ಇಡು ಅಂದ್ರೆ ನಮ್ಗೆ ಟೆನ್ಷನ್ ಇಲ್ಲ. ನಮ್ಗೆ ಅವ್ರೆ ನೀವು ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನ ನೋಡಿ ಅಂತ ಹೇಳಿದಾಗ ನಾವು ಕ್ಲಾತ್ ಮೇಲೆ ಡಿಪೆಂಡ್ ಆಗ್ಲೇಬೇಕು.
ಯಾಕಂದ್ರೆ ಈ ಕ್ಲಾತ್ ನಲ್ಲಿ ಏನ್ ಡಿಸೈನ್ ಇರುತ್ತೆ, ಯಾವ ತರ ಡಿಸೈನ್ ಇಟ್ರೆ ನಮಗೆ ಚೆನ್ನಾಗ್ ಕಾಣಿಸುತ್ತೆ. ಈಗ ಆಲ್ರೆಡಿ ಸ್ವಲ್ಪ ಕೊಟ್ಟಿದ್ದಾನೆ, ಹೌದಾ? ಬಟನ್ಸ್ ಕೊಟ್ಟಿದ್ದಾನೆ, ಇದು ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾನೆ, ಅಲ್ಲಲ್ಲಿ ಬುಟ್ಟಸ್ ಕೊಟ್ಟಿದ್ದಾನೆ. ಓಕೆ, ಇದು ಇದೇ ತರ ಸ್ಟ್ರೈಟ್ ಮಾಡ್ಬೇಕು ನೀವು. ಸ್ಟ್ರೈಟ್ ಮಾಡ್ಬೇಕು. ಇನ್ನೊಂದು ಇಲ್ಲಿ ನೆಕ್ ಡಿಸೈನ್ ಏನ್ ನೋಡ್ಬೇಕಲ್ಲ ನಾವು, ಈ ನೆಕ್ಕಿಗೆ ಬಂದು ಸ್ಕ್ವೇರ್ ಅಥವಾ ರೌಂಡ್ ತಗೋಬೇಕಾಗುತ್ತೆ ನಾವು. ಇಲ್ಲಿ ಇದು ಶೇಪ್ ಬಾಕ್ಸ್ ಟೈಪ್ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಬಟನ್ಸ್ ಕೊಟ್ಬಿಟ್ಟಿದ್ದಾನೆ. ಈ ನೆಕ್ಕಿಗೆ ಬಂದು ನಾವು ರೌಂಡ್ ಆಗಿ ತಗೊಂಡ್ರೆ ಚೆನ್ನಾಗಿ ಕಾಣ್ತಿದ್ದು. ನಾನ್ ಫಸ್ಟ್ ಹಾಕಿದ್ದೆ ಈ ಡಿಸೈನ್ ಹಾಕಡ ಅಂತೇಳಿ. ನನಗೆ ಈಗ ಮೆಟೀರಿಯಲ್ ನೋಡಿಲ್ಲ, ಈ ಡಿಸೈನ್ ಹಾಕ್ಬಿಟ್ಟಿದ್ದೀನಿ. ಈ ಡಿಸೈನ್ ಹಾಕಿದಾಗ ಇಲ್ಲಿ ನಮ್ಗೆ ಶೇಪ್ ಕೊಟ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರನೇ ನಾವು ಕ್ಲಾತ್ ಡಿಸೈನ್ ನೋಡ್ಕೊಂಡೆ ನಾವು ಯಾವಾಗ್ಲೂ ನೆಕ್ ಡ್ರಾ ಮಾಡ್ಕೋಬೇಕು. ಈಗೇನಿದೆ ನಮ್ಗೆ ಒಂದು ಕ್ಲಾರಿಟಿ ಬಂತು. ಬ್ಯಾಕ್ ಏನಿದೆಲ್ಲ ಬ್ಯಾಕ್ ಪ್ಲೇನ್ ಇರುತ್ತೆ, ನಾವು ಯಾವ ತರ ಆದ್ರೂ ಡಿಸೈನ್ ಮಾಡ್ಕೋಬಹುದು. ಹಂಗಾಗಿ ನಮ್ಗೆ ರೌಂಡ್ ಅಥವಾ ಸ್ಕ್ವೇರ್ ಬ್ಯಾಕ್ ನೀವು ಅವ್ರು ಏನ್ ಕೇಳ್ತಾರೆ ಕಸ್ಟಮರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಈಗ ಏನು ನೆಕ್ ಕೊಟ್ಟಿದ್ದಿಲ್ಲ ಅಂದ್ರೆ ರಾಜೇಶ್ವರಿ ಅವರೇ, ಪ್ಲೇನ್ ಕ್ಲಾತ್ ತಗೊಂಡ್ ಬಂದು ನನಗೆ ಈ ತರ ಮಾಡು ಆ ತರ ಮಾಡು ಅಂತಂದಾಗೂ ನೀವು ಮತ್ತೆ ಮಾಡ್ಬೋದು ಅದನ್ನ ಮೆಜರ್ಮೆಂಟ್. ಕೆಲವೊಂದು ಜನ ಏನ್ ಮಾಡ್ತಾರಂದ್ರೆ ಕಸ್ಟಮರ್ಸ್ ಏನ್ ಮಾಡ್ತಾರ, ನಮ್ಗೆ ಇದೇ ನೆಕ್ ಬೇಕಂತ ಪ್ರಿಪೇರ್ ಆಗಿ ಬಂದ್ಬಿಟ್ಟಿರ್ತಾರ. ಅವ್ರ ಕ್ಲಾತ್ ನೋಡಲ್ಲ, ಏನ್ ನೋಡಲ್ಲ. ನಾವ್ ಅವಾಗ ಚಾಯ್ಸ್ ಹೇಳ್ಬೇಕಾಗತ್ತೆ. ಹೇಳ್ದಾಗ ಕೇಳಿದ್ರೆ ಓಕೆ, ಕೇಳಿಲ್ಲ ಅಂದ್ರೆ ಅವ್ರ ನೆಕ್ ಏನ್ ಹೇಳ್ತಾರೆ ಅದನ್ನೇ ಇಡ್ಬೇಕಷ್ಟೇ. ಈಗ ಇದು ನಾವು ಅಲ್ಲಿಗೆ ರೌಂಡ್ ತಕೊಂಡ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ವಿ. ಅವ್ರ ಡ್ರೆಸ್ಗೆ ನಾನು ಸ್ಕ್ವೇರ್ ಇಟ್ಟಿಲ್ಲ ಯಾವ್ದು, ಈ ಟಾಪ್ಗೆ ಸ್ಕ್ವೇರ್ ಇಡೋಣ ಅಂತ. ಸ್ಕ್ವೇರ್ ಅಂತ ಅಂದಾಗ ಇಲ್ಲಿ ನಾವು ಆಲ್ರೆಡಿ 2 ಇಂಚಸ್ಗೆ ಮಾಡ್ಕೊಂಡಿದೀವಿ. ಇಲ್ಲಿ ಯಾವಾಗ್ಲೂ ಈಗ ಕ್ರಾಸ್ 1/4 ಇಂಚ್ ಅಷ್ಟು ಕ್ರಾಸ್ ತಗೊಂಡ್ರೆ ನಮ್ಗೆ ಸ್ಕ್ವೇರ್ ಶೇಪ್ ನೀಟಾಗಿ ಬರುತ್ತೆ. ಈ ತರ ಕ್ರಾಸ್ ಶೇಪ್. ಈಗ ಇದನ್ನ ಕಟ್ ಮಾಡಿದ್ರೆ ಆಗೋಯ್ತು, ರೆಡಿ ಇದೆ ನಮ್ಗೆ ಟಾಪ್ ಮೆಜರ್ಮೆಂಟ್ ಎಲ್ಲ. ಇದು ಕಟಿಂಗ್ ಮಾಡುದು ಏನಿದೆ, ನಾವು ಯಾವ್ದು ಕಟಿಂಗ್ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ಇದು ಮಾರ್ಕರಿಂದ ಮಾರ್ಕ್ ಮಾಡೋದೇ ಸ್ವಲ್ಪ ಕಷ್ಟ, ಆಮೇಲೆ ನೀವು ಕಟಿಂಗ್ ಈಸಿ ಆಗ್ಬಿಡುತ್ತೆ ನಿಮಗೆ. ಇದು ಫಸ್ಟ್ ಬ್ಯಾಕ್ ಶೇಪ್ ಇಂದ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಫಸ್ಟ್ ಫ್ರಂಟ್ ಶೇಪ್ ಏನಿರುತ್ತೆ ಅದನ್ನ ಆಮೇಲೆ ಫ್ರಂಟ್ ಏನಿರುತ್ತೆ ನೋಡ್ಬೋದು. ಇದು ಇಷ್ಟೇ, ಇದು 2 ಇಂಚಸ್ ಎಡ್ಜಸ್ ಬಿಟ್ಟಿದೀವಿ. ಓಕೆ, ಇದು ಏನಿದೆ ಇಷ್ಟೇ. ಇದು ಸ್ಟ್ರೇಟ್ ಲೈನ್ ಕಟ್ ಮಡ್ಚಕ್ಕಂತ ಬಿಟ್ಕೊಂಡಿರೋದು. ಇಷ್ಟೇ ಇದು. ಈಗ ಕ್ಲಾತ್ ಮೇಲೆ ಹಾಕೊಳೋದು, ಕಟ್ ಮಾಡೋದು ಅಷ್ಟೇ ಇರೋದು ಈಗ. ಇದು ಬ್ಯಾಕ್ ಕ್ಲಾತ್. ಈಗ ಅದು ಬ್ಲಾಕ್ ಕಲರ್ ಅವ್ರು ಅದೇ ಈ ತರನೇ ಕೊಟ್ಬಿಟ್ಟಿದ್ದಾರೆ. ಜಾಯಿಂಟ್ ಇತ್ತು, ಅದು ನೀವು ಬಿಚ್ಕೊಂಡಿದ್ದೀನಿ. ಓಕೆ, ಫ್ರಂಟ್ ಇಡ್ತೀರಾ? ಬ್ಲಾಕ್ಗೆ ಬ್ಯಾಕಿಗೆ ಬ್ಯಾಕ್ ಇಡೋದು, ಫ್ರಂಟ್ಗೆ ಫ್ರಂಟ್ ಇಡೋದು. ಇದು 2 ಬಂದಿದೆ ಆಲ್ರೆಡಿ, ಡಬಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಇವಾಗ ನಾವು ಫಸ್ಟ್ ಮೆಜರ್ಮೆಂಟ್ ತಗೊಂಡಾಗ ಲೆಂತ್ 40 ಇತ್ತು. 40 ಬಿಟ್ಟು ನಮ್ಗೆ ಕೆಳಗಡೆ ಮಚ್ಕೊಳಕ್ಕೆ 1 ಇಂಚ್ ಬೇಕು. ಹೌದೌದು, ಅದು 41. ಇಲ್ಲಿ 41 ತಗೋಬೇಕು ನಾವು. ಓಕೆ, 41 ಇಂಚಸ್. ಅಷ್ಟೇ. ಈಗ ಇದು ಬ್ಯಾಕ್ ಅಲ್ವಾ, 1 ಪೀಸ್ ಇದು ತಗೊಳೋದು. ಕರೆಕ್ಟ್ ಆಗಿದೆ ಇದು. ಎಕ್ಸಾಕ್ಟ್ ಮ್ಯಾಚ್ ಆಗಿದೆ. ಕೆಳಗಡೆ ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾ ಇರುತ್ತಾ? ಇದು ನಾವು ಇದನ್ನ ಕಡಿಮೆ ತಗೊಂಡಿದ್ವಲ್ಲ ಕ್ಲಾತ್, ಹಂಗಾಗಿ ಇದು ಎಕ್ಸ್ಟ್ರಾ ಬರುತ್ತೆ.
ಈಗ ನಾರ್ಮಲ್ ಪರ್ಸನ್ಗೆ ಎಷ್ಟು ಮೀಟರ್ ಬಟ್ಟೆ ಬೇಕಾಗುತ್ತೆ? ಇನ್ ಕೇಸ್ ನಾವೇನಾದ್ರು ಸಪರೇಟ್ ಕ್ಲಾತ್ ತಂದು ಮಾಡ್ತೀವಿ ಅಂತ ರಾಜೇಶ್ವರಿ ಅವರೇ. ನಾರ್ಮಲ್ ಅವ್ರಿಗೂ ಅಷ್ಟೇ ಬೇಕು. ಸ್ವಲ್ಪ ಜಾಸ್ತಿ ಇರೋದು ಜಾಸ್ತಿ ಹೇಳ್ತೀವಿ ಹೊರತು ಕಡಿಮೆ ಅಂತೂ ಆಗಲ್ಲ ಡ್ರೆಸ್ಸಿಗೆ. ಆಗೋದಿಲ್ಲ. ಆಗಲ್ಲ. ಎಷ್ಟೇ ನಾರ್ಮಲ್ ಇರ್ಲಿ. ಹ್ಯಾಂಡ್ಸ್ ಏನಾದ್ರು ಡಿಸೈನ್ ಇಟ್ಟಾಗ ಎಲ್ಲದಕ್ಕೂ ಬೇಕಾಗುತ್ತೆ. ಓಕೆ. ಕಡಿಮೆ ಕ್ಲಾತ್ ಅಂತ ಆಗಲ್ಲ. ಇನ್ನು ಕಾಲೇಜ್ ಹೋಗೋ ಮಕ್ಳಿಗೆ ಅಂದ್ರೆ 1.5 ಮೀಟರ್ 1.25 ಮೀಟರ್ ಓಕೆ. ಓಕೆ. ಅವ್ರ ಕಾಲೇಜ್ ಹೋಗೋ ಮಕ್ಳಿಗೆ ಯಾವಾಗ ಕರೆಕ್ಟ್ ಆಗಿ ಇದನ್ನೇ ಹೊಡ್ಕೊಂತಾರೆ, ಅವರೆಲ್ಲ ಡಿಸೈನ್ಸ್ ಕೇಳ್ತಾರೆ. ಅವ್ರಿಗೆ ಅಲ್ಲಿಗೆ ಮತ್ತೆ 2 ಮೀಟರ್ಗೆ ಬರ್ತೀವಿ. ಇಷ್ಟೇ. ಇದು ಎಡ್ಜ್ ಯಾವಾಗ್ಲೂ ಕರೆಕ್ಟ್ ಆಗಿ ಇಟ್ಕೋಬೇಕು. ಈ ಕಡೆ ಎಕ್ಸ್ಟ್ರಾ ಇದ್ರೂ ನಡೆಯುತ್ತೆ ಕ್ಲಾಸ್, ಇಲ್ಲಿ ಮಾತ್ರ ಎಕ್ಸ್ಟ್ರಾ ಇರೋ ಹಾಗಿಲ್ಲ. ಈ ಕಡೆ ಕರೆಕ್ಟ್ ಆಗಿ ಇದೇನಿದೆ ಆಸ್ ಇಟ್ ಇಸ್ ಸೇಮ್ ಆಗಿ ಬರ್ಬೇಕು. ಇದೇನಿಲ್ಲ, ಈಗ ಇದೇನಿದೆ ಇದೇ ತರ ಕಟ್ ಮಾಡ್ಕೊಳೋದು ಅಷ್ಟೇ. ಇದು ಬ್ಯಾಕ್ ಕೂಡ ಸ್ಕ್ವೇರ್ ಕಟ್ ಮಾಡಿದೀನಿ. ಮೇನ್ ಹಂತ ಅಂತ ಹೇಳ್ಬೋದು ಇದು ಅಲ್ವಾ? ಹೌದು. ಇನ್ನು ನಮಗೆ ಇದು ಈಸಿ ಆಗುತ್ತೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲೈನಿಂಗ್ ಒಂದೇ ಕಟ್ ಮಾಡಿರ್ತೀವಲ್ಲ, ಡೈರೆಕ್ಟ್ ಸ್ಟಿಚಿಂಗ್ ಹೋಗ್ಬಿಡ್ತಾರೆ. ಸ್ಟಿಚಿಂಗ್ ಹೋದಾಗ ಏನ್ ಮಾಡ್ತಾರೆ, ಲೈನಿಂಗ್ ಇಟ್ಕೊಂಡು ಫಸ್ಟ್ ಲೈನಿಂಗ್ ಮೇಲೆ ಎಲ್ಲಾ ಹೊಲಿಗೆ ಹಾಕೊಂಡ್ಬಿಡ್ತಾರ. ಹೊಲಿಗೆ ಹಾಕೊಂಡ್ ಆದ್ಮೇಲೆ ಇನ್ನು ಎಷ್ಟು ಇರೋದೆಲ್ಲ ಕಟ್ ಮಾಡ್ತಾರೆ. ಅದು ಲಾಂಗ್ ಪ್ರಾಸೆಸ್ ಆಗುತ್ತೆ. ನಮ್ಗೆ ಇದು ಈಸಿ ಆಗಿರೋದ್ರಿಂದ ಇದೇ ತರನೇ ನಾನು ಕಟ್ ಮಾಡ್ಕೊಳೋದು. ಸೊ 1 hour ಆಗುತ್ತಾ ರಾಜೇಶ್ವರಿ ಅವರೇ? ಪೀಸ್ ಮಾಡಕ್ಕೆ ಆಗುತ್ತೆ. ಮೋರ್ ದನ್ 1 hour ತಗೋತೀರಾ ಹೇಗೆ? ಏನಕ್ಕೆ? ಒಂದ್ ಚೂಡಿದಾರ್ ಹೊಲಿಯಕ್ಕೆ ಒಂದು ಕ್ಲಾತ್ ಇಂದ 1 hour ಆಗುತ್ತೆ ರೀ. ಇದು ಡೀಟೇಲ್ ಆಗಿ ಹೇಳೋದ್ರಿಂದ ಲೇಟ್ ಆಗುತ್ತೆ. ನಾನು ಸ್ವಲ್ಪ ತರ ತಿಂತಾ ಇದ್ದೀನಿ, ಇಲ್ಲ ಅಂದ್ರೆ ನೀವು ಬೇಗ ಆಗೋಗುತ್ತೆ. ಇಷ್ಟೊಂದು ಟೈಮ್ ಬೇಕಾಗಲ್ಲ. ಇದು ಬ್ಯಾಕ್, ಇದು ಫ್ರಂಟ್ ಅಲ್ವಾ? ಇವಾಗ ಫ್ರಂಟ್ ಇವರು ಡಿಸೈನ್ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ಬೇಕು, ಫ್ರಂಟ್ ಅಲ್ಲಿ ಸೆಂಟರ್ ಪಾಯಿಂಟ್ ನೋಡ್ಕೋಬೇಕು. ಇದು ಸೆಂಟರ್ ಪಾಯಿಂಟ್ ನೋಡ್ಕೊಂಡೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸೇಮ್ ಎಡ್ಜಿಗೆ ತಗೊಂತೀರಿ? ಎಡ್ಜಿಗೆ ತಗೊಂಡು ಸೆಂಟರ್ ಪಾಯಿಂಟ್ ನೋಡ್ತೀರಾ? ಇಲ್ಲ, ನಮ್ಗೆ ಇದು ಕಷ್ಟ ಆಗುತ್ತೆ, ಇದು ಬೇಡ ಅಂದ್ರೆ ಓಪನ್ಗೂ ಇರುತ್ತೆ, ಓಪನ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ ನಿಮ್ಗೆ ನೋಡ್ಕೊಳಕ್ ಕಷ್ಟ ಆಗುತ್ತೆ. ಹೌದು. ಮತ್ತೆ ಇಟ್ಕೊಂತೀರಾ? ಅದನ್ನ ಇಟ್ಕೋಬೇಕು. ಇದು ಏನಾಗುತ್ತೆ, ಇಲ್ಲಿ ಬಟನ್ಸ್ ಇರೋದ್ರಿಂದ ನಮ್ಗೆ ಮಡ್ಚ್ಕೊಳಕ್ ಆಗಲ್ಲ ಸೆಂಟರ್ಗೆ. ಹೌದೌದು. ಆಮೇಲೆ ಹೊಲಿಬೇಕಾದ್ರೂ ಕಷ್ಟ ಅನ್ಸುತ್ತೆ. ಇವನ್ನ ಕಟ್ ಮಾಡಿದ್ಮೇಲೆ ನಾವೆಲ್ಲ ಹಾಕಿದ್ರೆ ಮತ್ತೆ ಹೋಗುತ್ತೆ. ಅದನ್ನ ಕೆಲವೊಂದು ಡಬಲ್ ಕೆಲಸ ಇದ್ದೇ ಇರುತ್ತೆ. ಮತ್ತೆ ಸ್ಟಿಚ್ ಮಾಡಿ ಕೊಟ್ಬಿಡ್ತೀರಾ? ಸ್ಟಿಚ್ ಮಾಡಿ ಕೊಡ್ಬೇಕು ಅವನ್ನ. ಇದು ಕರೆಕ್ಟ್ ಆಗಿ ಸ್ವಲ್ಪ ಕೊಟ್ಟಿದ್ದೇನಲ್ಲ, ಫುಲ್ ಕೊಟ್ರೆ ಏನ್ ಅನ್ಸಲ್ಲ. ಇದನ್ನ ಅಲ್ಲಿ ಎಷ್ಟು ಕೊಟ್ಟಿದ್ದೇನೆ, 4 ಇಂಚ್ 8 ಇಂಚಸ್ ಕೊಟ್ಟಿದ್ದೇನೆ. 8 ಇಂಚಲ್ಲಿ ನಾವು ಕರೆಕ್ಟ್ ಪಾಯಿಂಟ್ ನೋಡ್ಕೊಂಡು ಈ ಎರ್ಜಿಗೆ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕೋಬೇಕಾಗುತ್ತೆ. ಆತರ ಹಾಕೊಂಡಾಗ ಮಾತ್ರ ಇದು ಆ ಕಡೆ ಈ ಕಡೆ ಹೋಗಲ್ಲ, ಸೆಂಟರ್ಗೆ ಬರುತ್ತೆ ನಮ್ಗೆ. ಅದು ನೀವು ತೆಗ್ದಿದ್ದೆ ಚೆನ್ನಾಗಾಯ್ತು, ಇಲ್ಲಾಂದ್ರೆ ಬರ್ತಾ ಇದ್ದಿಲ್ಲ. ಬರಲ್ಲ, ಫೋಲ್ಡಿಂಗ್ ಆಗಲ್ಲ ಇಲ್ಲಿ ನಮ್ಗೆ. ಪ್ರಾಪರ್ ವರ್ಕ್ ಬೇಕಂದ್ರೆ ಕೆಲವೊಂದ್ ಮಾಡ್ಬೇಕು ನಾವು. ಇನ್ನೊಂದ್ಸರಿ ಕೆಲಸ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಫಿನಿಶಿಂಗ್ ಎಲ್ಲ ನೀಟ್ ತಗೋಬೇಕು. ಇದು ನೋಡಿ, ಇವಾಗ ಎಕ್ಸ್ಟ್ರಾ ಇದೆ, ಇದು ಕ್ಲಾತ್ ಎಕ್ಸ್ಟ್ರಾ ಇದೆ. ಇದು ನಮ್ಗೆ 40 ಇಂಚಸ್ ಬೇಕು. ಹೌದು. ಇದು ಕ್ಲಾತ್ ಬಂದು ಅವನು ನೀವು ಫ್ಯಾಷನ್ ಅಂತ ಕೊಟ್ಟಿದ್ದಾನೆ. ಹೌದು, ಡಬಲ್ ಕೊಟ್ಟಿದ್ದಾನೆ. ಈ ಫ್ಯಾಷನ್ ಹಂಗೆ ಇರ್ಬೇಕು ನಮ್ಗೆ. ಹೌದು, ಮೇಂಟೈನ್ ಮಾಡ್ಬೇಕು ಅದನ್ನು ನೀವು. ಈಗ ಇಲ್ಲಿಂದಾನೆ ಇದು ಇವಾಗ ಮಡಿಕೆಗೆ ಬೇಕಾಗಲ್ಲ. ಇದು ಹೌದು 40 ಇಂಚಸ್ ತಗೋಬೇಕು. ಡೌನ್ ಇಂದ ತಗೋತೀರಾ? ಡೌನ್ ಇಂದ ತಗೊಂತೀವಿ. ಡಿಸೈನ್ ಹೋಗುತ್ತೆ ನಮ್ಗೆ. ಇಲ್ಲಿ ಮಡಿಕೆಗೆ ಅವಶ್ಯಕತೆ ಇಲ್ಲ, ಹಂಗಾಗಿ ಫೋಲ್ಡಿಂಗ್ ಬಿಡ್ತಾ ಇಲ್ಲ. 41 ತಗೊಂಡಿದ್ದೀವಿ ಬ್ಯಾಕ್. ಇದು 41 ಅವಶ್ಯಕತೆ ಇಲ್ಲ, 40ನೇ ಸಾಕಾಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದೀವಿ, ಹಂಗಾಗಿ ಇಲ್ಲಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಇಲ್ಲಿ ಇಷ್ಟೇ ಬಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. 40ಗೆ ಏನ್ ಮಾಡಿದ್ವಿ, 2 ಇಂಚಸ್ ಬಿಟ್ಟಿದೀವಿ ಅಲ್ಲಿ.
ಈ 2 ಇಂಚಸ್ ಇಲ್ಲಿ ಬರುತ್ತೆ. ನಮಗ್ ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬಹುದು. ಓಕೆ. ಈಗ ಸೇಮ್ ಕರೆಕ್ಟ್ ಆಗಿ ಎಡ್ಜಿಗೆ ಹಾಕೊಂಡ್ರೆ ಇವಾಗ ಕರೆಕ್ಟ್ ಆಗಿ ಬರುತ್ತೆ. ನೋಡಿ ನಾನ್ ಕರೆಕ್ಟ್ ಆಗಿ ಹೇಳಿಲ್ವಾ, ಆಲ್ರೆಡಿ ಎಡ್ಜಸ್ ಬಿಟ್ಟಿದೀವಿ. ಇದು 40, ಇದು ಸ್ಟಿಚಿಂಗ್ ಅಂತ ಕ್ಲಾತ್. ಕರೆಕ್ಟ್ ಆಗಿದೆ ಈಗ. ಸೇಮ್ ಅನ್ನು ಈಗ ನಂತರ 2 ಇಟ್ಟು ಸ್ಟಿಚ್ ಮಾಡ್ತೀರಾ ನೀವು? ಈ ತರ ಫೋಲ್ಡಿಂಗ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಕತ್ರಿ ಎಲ್ಲ ಅಲ್ಲಿ ಇಲ್ಲಿ ಹೋಗುತ್ತೆ. ಈ ತರ ಮಾಡ್ಕೊಂಡು ನಾವಿಲ್ಲಿ ಕೈ ತಿರುಗಿಸಿದ್ರೇನೆ ನಮ್ಗೆ ಆಗೋದು. ಈ ಒಂದು ಕೆಳಗ್ ಅದಕ್ಕೆ ನೀವು ಏನು ಹಾಕೊಂಡಿಲ್ಲ, ಮ್ಯಾಟ್ ಕೂಡ ಎಲ್ಲ ಉತ್ತಮವಾಗುತ್ತೆ. ಬರೇ ಬಂಡೆ ಮೇಲೆ ಮಾಡೋದೇ ಮತ್ತೆ ಕಂಫರ್ಟೇಬಲ್ ನಿಮ್ಗಿದು. ಕ್ಲಾತ್ ಹಾಕೊಂಡ್ರೆ ಏನಾಗುತ್ತೆ, ನಾವು ಈ ಕ್ಲಾತ್ ಹಾಕ್ತಿವೋ ಗೊತ್ತಾಗಲ್ಲ, ಆ ಕ್ಲಾತ್ ಹಾಕ್ತಿವೋ ಅಂತಾನು ಗೊತ್ತಾಗಲ್ಲ. ಆಮೇಲೆ ನಾವು ಕ್ಲಾತ್ ಯಾವ ತರ ಇರುತ್ತೋ ನಾವು ಆ ತರಾನೇ ಟರ್ನ್ ಆಗ್ತಾ ಹೋಗ್ಬೇಕು. ಅದೇ ಆಗಲ್ಲ. ಈ ತರನೇ ಅಂದ್ರೆ ನಾವು ಫಸ್ಟ್ ಪ್ಲೇಸ್ ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಏನು ಆಗಲ್ಲ ಕ್ಲಾತ್. ಹೌದೌದು, ಮಸ್ತ್ ಅನ್ಸೋದು. ಇದು ಆಯ್ತು. ಈಗ ಸ್ಲೀವ್. ಇಷ್ಟೇ ಮಾಡಿದ್ಮೇಲೆ ಸ್ಲೀವ್ ತುಂಬಾ ಈಸಿ ಆಗುತ್ತೆ ಅನ್ಸುತ್ತೆ. ಈಸಿ ಆಗುತ್ತೆ. ಡಿಸೈನ್ ಬೇಕಂದ್ರೆ ಕ್ಲಾತ್ ಬೇಕು, ನಮಗೆ ಕ್ಲಾತ್ ಇಲ್ಲ ಇಲ್ಲಿ. ಇದು ನಾರ್ಮಲ್ ಸ್ಲೀವ್ ಬರೋದು. ಇವ್ರ ಗೀತಾ ಅವ್ರು ಏನ್ ಹೇಳಿದ್ರು, ನಂಗೆ ಡಿಸೈನ್ ಇಟ್ಕೊಡಿ ಅಂತ ಹೇಳಿದ್ರು. ಈಗ ಏನ್ ಮಾಡ್ತೀರಾ? ಈಗ ಏನು ಮಾಡಕ್ಕಾಗಲ್ಲ, ಕ್ಲಾತ್ ಇಲ್ಲ ನಮ್ಗೆ. ಸೊ ಡಿಪೆಂಡ್ಸ್ ನಾವ್ ಯಾವ ತರ ಕ್ಲಾತ್ ಚಾಯ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಶಾಪಲ್ಲಿ ಹೋದಾಗ ಹೇಳ್ತಾರೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ. ಇಲ್ಲಿ ನಾವು ಟೆಲ್ಲರ್ ಹತ್ರ ಬಂದಾಗ ಇನ್ನೊಂದೇ ನಮಗೆ ಇರುತ್ತೆ, ಇಲ್ಲಿ ಕಾದಿರುತ್ತೆ ಅಂತ ಹೇಳ್ತೀವಲ್ಲ ಹಂಗೆ. ಸೊ ನೋಡಿ ಆದಷ್ಟು ಅದ್ರಲ್ಲಿ ಏನ್ ಡಿಸೈನ್ ಬರ್ಬೋದು. ನೋಡ್ತೀನಿ. ಇದು ಏನಂತಂದ್ರೆ ಪ್ಯಾಂಟ್ ಅಲ್ಲಿ ಆದ್ರೂನು ಬಾಟಮ್, ಟಾಪ್ ವಿತ್ ಬಾಟಮ್ ಅಲ್ಲಾದ್ರೂ ಕ್ಲಾತ್ ಉಳಿದಿದ್ರೆ ನಾವು ಏನಾದ್ರೂ ಮಾಡ್ಬೋದಿತ್ತು ಡಿಸೈನ್. ಇವಾಗ ಓಪನ್ ಮಾಡ್ತೀವಿ, ಇಲ್ಲ ಬಟನ್ಸ್ ಹಾಕ್ತಿವಿ, ಏನೋ ಮಾಡ್ಬೇಕಂದ್ರೆ ನಮಗ್ ಬಾಟಮ್ ಆದ್ರೂ ಕ್ಲಾತ್ ಉಳಿದಿರ್ಬೇಕು, ಇಲ್ಲ ಟಾಪ್ ಆದ್ರೂ ಕ್ಲಾತ್ ಉಳಿದಿರ್ಬೇಕು. ಇವಾಗ ನಾವು ಏನೋ ಡಿಸೈನ್ ಮಾಡ್ಬೇಕಂದ್ರೆ ಇದು ಸೇಮ್ ಹಾಕಿವಿ ಅಂದ್ರೆ ಏನೂ ಬರಲ್ಲ. ಹಂಗಾಗಿ ಇದು ನಾರ್ಮಲ್ ಸ್ಲೀವ್ಸ್ ಗೆ ಕಟ್ ಮಾಡ್ತಾ ಇದ್ದೀನಿ. ಇವ್ರದ್ದು 12 ಇಂಚಸ್ ಇದೆ, ನಮಗೆ ಸ್ಟಿಚಿಂಗ್ ಗೆ ಸೇರಿ 14 ಇಂಚ್. ಯಾಕಪ್ಪ 14 ಇಂಚ್ 1 ಇಂಚ್ ಎಷ್ಟಾಗುತ್ತಂದ್ರೆ, ಇದು ಸ್ಲೀವ್ ಮಡಕೆಗೆ ಬೇಕಾಗುತ್ತೆ 1/2 ಇಂಚ್, 1 ಇಂಚ್ ಎಷ್ಟು ಇಲ್ಲಿ ಬೇಕಾಗುತ್ತೆ, ಇಲ್ಲಿ 1/2 ಇಂಚ್ ಅಷ್ಟೇ ಸಾಕಾಗುತ್ತೆ. ಹಂಗಾಗಿ ಇದು 13 ಇಂಚಸ್ ತಗೊಂತೀವಿ, ಇಲ್ಲ 13 ಸರಿ ಹೋಗಿಲ್ಲ ಅಂತ ಹೇಳಿದ್ರಿ. ಸೊ ಅದು ಹ್ಯಾಂಡ್ಸ್ ತೋರಿಸಿ. ಇದು ಹ್ಯಾಂಡ್ ಇಲ್ಲಿ ಈ ತರ ಓಪನ್ ಮಾಡಿದೀವಿ ಆಲ್ರೆಡಿ. ಅದೂನು ಕ್ಲಾತ್ ಸರಿ ಹೋಗಿಲ್ಲ ಅಂತ ಹೇಳಿದ್ರು ರಾಜೇಶ್ವರಿ ಅವರು. ಅದಕ್ಕಾಗಿ ಅದನ್ನ ಬಿಡ್ಲಾರ್ದನೆ ಈ ತರ ಓಪನ್ ಮಾಡಿದ್ವಿ, ಓಪನ್ ತರ ಕೊಟ್ಟಿದ್ರು. ಇವರು ಇನ್ನೊಂದು ಇಲ್ಲಿ ಓಪನ್ ಮಾಡಿ ಬಟನ್ಸ್ ಇಡ್ಬೋದು ನಾರ್ಮಲ್. ಆಲ್ರೆಡಿ ಒಂದ್ ಮಾಡ್ಕೊಟ್ಟಿದೀನಿ ಅದೇ ತರ ಓಪನ್ ಬಟನ್ಸ್ ಇಟ್ಕೊಟ್ಟಿದ್ದೀರಾ ಇದೇ ತರ ಬೇಕಂದ್ರೆ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, ಇದನ್ನ ತಗೊಂಡ್ಬಂದು ಇಲ್ಲೇ ಸೆಂಟರ್ ಅಲ್ಲಿ ಓಪನ್ ಮಾಡ್ಕೋಬೇಕು ಅಷ್ಟೇ. ಇಲ್ಲ ಅದೇ ತರ ಮಾಡಿ ಮೇಲೆ ಬಟನ್ಸ್ ಇಟ್ಬಿಡೋಣ, ಯಾಕಂದ್ರೆ ಇಲ್ಲಿ ನೆಕ್ ಹತ್ರ ಬಟನ್ಸ್ ಇದೆ ಅಲ್ವಾ. ಆ ತರ ಮಾಡೋಣ. ಅದೇ ತರ ಬಟನ್ ಸಿಗ್ಬೇಕು ಈಗ. ಸಿಗ್ಬೇಕು, ಅದು ನೋಡೋಣ ಅಂತ ಏನಾಗುತ್ತೆ ಅಂತ. ಇಲ್ಲ ಬೇರೆ ಏನಾದ್ರು ಡಿಸೈನ್ ಬಂದ್ರೆ ಅದನ್ನ ನೋಡೋಣ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಹೋಗುತ್ತೆ. 13.5 ಇದೆನಾ ಕೈಗ? ಸ್ಲೀವ್ಸ್ ಗೆ 13.5 ತಗೊಂಡಿದೀವಿ. ಇವ್ರದ್ದು ಉದ್ದ ಜಾಸ್ತಿ ಉಟ್ಕೊಂತಾರೆ, ಸ್ವಲ್ಪ ಕೆಳ ಬಂದ್ರು ಪರವಾಗಿಲ್ಲ ನನ್ಗೆ ಅಂತ ಹೇಳಿರೋದ್ರಿಂದ ಏನ್ ಕ್ಲಾತ್ ಇದೆ, ಕ್ಲಾತ್ ಪೂರ್ತಿನೂ 13.5 ಇದೆ, ಅದನ್ನು ಇಟ್ಟಿದೀನಿ. ಈ ಮೇನ್ ಪಾರ್ಟ್ ಕೂಡ ಸ್ಲೀವ್ಸ್ ಇಲ್ಲಿ ಕೂಡ ಇರುತ್ತೆ. ನಾವು ಇಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಇದು ಏನಾಗುತ್ತೆ, ಇಲ್ಲೆಲ್ಲ ಮುದ್ರು ಬರುತ್ತೆ. ಆಮೇಲೆ ಅಡ್ಜಸ್ಟ್ ಆಗಲ್ಲ, ನಮ್ಗೂನು ಹಿಡ್ದಂಗ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇದು 13.5 ಇದು ಏನ್ ಬರುತ್ತೆ 13.5 ಬಂದಿರೋದ್ರಿಂದ ಅದೇ 10 ಇಂಚಸ್ ಬಂದಿದೆ ಅನ್ಕೊಳ್ಳಿ, 3 ಇಂಚಸ್ ಇಲ್ಲಿ ಬಿಡ್ತಿ ತಗೊಂತೀವಿ ನಾವು. ಇಲ್ಲ ಇದು 13.5 ಬಂದಿದೆ, ನಾವೀಗ 3.5 ತಗೋಬೇಕಾಗುತ್ತೆ. ಇವ್ರದ್ದು ಶೋಲ್ಡರ್ ಎಷ್ಟಿದೆ ನೋಡ್ಕೋಬೇಕು ಫಸ್ಟ್. ಆರ್ಮ್ ಸೈಜ್ 10 ಇಂಚಸ್ ಇದೆ.
ಇದು 10 ಇಂಚಸ್ಗೆ ನಾವು ಈ ತರ ನೋಡ್ಕೊಂಡು ಕ್ರಾಸ್ ಇಡ್ತೀರಾ ಹೆಂಗ್ ಇದು ಕ್ರಾಸ್ ಬರುತ್ತೆ ಇದು. ಓಕೆ, ಇದು ಟೇಪ್ ನ ನೀವು ಕ್ರಾಸ್ ಇಟ್ಟಾಗ ಅದು ಶೋಲ್ಡರ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿರುತ್ತೆ. ಇದು 10. ಇಲ್ಲ ನಮ್ಗೆ ಅದು ಗೊತ್ತಾಗಿಲ್ಲಪ್ಪ ಅಂದ್ರೆ ಇವ್ರದೇನಿರುತ್ತೆ ಇದನ್ನ ತಗೊಳೋದು, ಡ್ರಾ ಮಾಡೋದು. ಕರೆಕ್ಟ್ ಆಗಿ ಬಂದಿದೆಲ್ಲ ಬಂದಿದೆ ನೋಡಿ. ಕ್ರಾಸ್ ತಗೊಂಡ್ರೆ ಅದೇ ಬರುತ್ತೆ, ಹಂಗ್ ಬಂದ್ರೆ ಹಂಗೇನೆ ಬರುತ್ತೆ. ಈಗ ಇಲ್ಲಿ 13.5 ತಗೊಂಡ್ ನೋಡ್ಬೇಕು. ಮತ್ತೆ ಇಲ್ಲಿ ಕೆಳಗಡೆನು 13.5. ಅಂದ್ರೆ ನೋಡಿದ್ರೆ ಬರೋದಕ್ಕಿಂತ ನಾವು ಮಾಡಿದ್ರೇನೆ ಬರೋದು ಚೆನ್ನಾಗಿ ಇದು. ಈಗ ಮತ್ತೆ ಇಲ್ಲಿ ನಾನು ಹೇಳಿದ್ನಲ್ಲ 3.5 ಆದ್ರೂ ತಗೋಬಹುದು, 4.5 ಆದ್ರೂ ತಗೋಬಹುದು. ಮತ್ತೆ ಇಲ್ಲೊಂದು ಡ್ರಾ ಮಾಡ್ಕೊಳೋದು ಸೇಮ್. ಇಲ್ಲಿ ಏನಿದೆ 4.5 3.5 ತಗೊಂಡಿದ್ವಲ್ಲ ಅದಕ್ಕೆ ಇದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಒಂದು ಲೈನ್. ಈಗ ಇದ್ರಲ್ಲಿ ಹಾಫ್ ಇರುತ್ತೆ, 10 ಅಲ್ಲಿ ಹಾಫ್ 5, 9.5 ಬಂದಿದೆ. 9.5 ಅಲ್ಲಿ 4.25 4.25 ಅಲ್ಲಿ ತಗೋಬಹುದು. ಈ ತರ ಇಲ್ಲಿ ಬಾಕ್ಸ್ ಶೇಪ್ ಮಾಡ್ಕೋಬೇಕು. ಮತ್ತೆ ಈ ಬಾಕ್ಸ್ ಶೇಪ್ ಅಲ್ಲಿ ಇದೆಷ್ಟು 4 ಇಂಚ್ ಬಂದಿದೆ, 2 ಇಂಚು ಹೇಳ್ತೀನಿ. ನಾವು ಫಸ್ಟ್ ಇಲ್ಲಿ 1 ಇಂಚ್ ತಗೊಂಡಿದೀವಿ ಆಲ್ರೆಡಿ. 1 ಇಂಚ್ಗೆ ಇಲ್ಲಿಂದ ಈ ತರ ಕ್ರಾಸ್ ಲೈನ್ ಹಾಕೋಬೇಕು. ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ಪಾಯಿಂಟ್. ಇದಕ್ಕೋಸ್ಕರ ಸಿಗುತ್ತೆ. ಆಮೇಲೆ ಇದನ್ನ ಯಾಕೆ ಈ ತರ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಈ ಶೇಪ್ ತಗೊಳಕ್ಕೆ ನಮ್ಗೆ ಈಸಿ ಆಗತ್ತೆ. ಹಿಂಗೆ ಇಲ್ಲ ಬಂದ್ರೆ ನಾವೇನ್ ಮಾಡ್ತೀವಿ, ಹಿಂಗಾದ್ರೂ ತಗೊಂತೀವಿ. ಇಲ್ಲ ಇದಕ್ಕೂ ಹಿಂಗ್ ಬರಲ್ಲ. ಮತ್ತೆ ಇದು ರೌಂಡ್ ಶೇಪ್ ಬರ್ಬೇಕಂದ್ರೆ ನಮಗೆ ಬೇಕಾಗುತ್ತೆ. ಇದು ಬೇಕಾಗುತ್ತೆ. ಇಲ್ಲಿ ಎಡ್ಜಸ್ಗೆ 2 ಇಂಚಸ್. ಸೊ ಕ್ಲಾತ್ ಕರೆಕ್ಟ್ ಅಲ್ಲಿಗೆ ಸರಿ ಹೋಯ್ತು. ಕ್ಲಾತ್ ನಿಮ್ಗೆ ಟಾಪಿಂಗ್ ಕ್ಲಾತ್ ಇದು. ಟಾಪಿಂದೇ ತಗೊಂಡಿದ್ವಿ ಯಾಕಂದ್ರೆ ಕಡಿಮೆ ಇರೋದು ಕ್ಲಾತ್. ಲೈನಿಂಗ್ ಬಂದು ಜಾಸ್ತಿನೇ ಇದೆ. ಜಾಸ್ತಿ ಇದೆಯಾ ಲೈನಿಂಗ್? ಇಲ್ಲಿ ಏನ್ ಅರ್ಥ ಆಯ್ತು ಅಂದ್ರೆ ಅವ್ನು ಕೊಟ್ಟಿರೋದು ಇನ್ನ 1/4 ಮೀಟರ್ ಕಡಿಮೆ ಕೊಟ್ಟಿದ್ದಾನೆ. ಇನ್ ನೋಡಿ ನಮ್ಗೆ ಇದು ಹಾಫ್ ಮೀಟರ್ ಕೊಟ್ಟಿದ್ದಾನೆ ಅವನು. ನಾನು ಇವಾಗ 2 ಮೀಟರ್ ತರಿಸಿರೋದು ಲೈನಿಂಗ್. ಇನ್ನು ಉಳಿದಿದೆ, ಇಷ್ಟು ಉಳಿದಿದೆ. ಇದು ನಮ್ ಡಿಸೈನ್ ಮಾಡ್ಕೋಬಹುದು. ಈಗ ಮಾಡ್ಕೋಬಹುದು. ಇದ್ರಲ್ಲಿ ಅವ್ನು ಎಲ್ಲಿ ಕೊಟ್ಟಿದ್ದಾನೆ, 1/4 ಮೀಟರ್ ಕೊಟ್ಟಿದ್ದಾನೆ. ಇಲ್ಲಿ ಎಲ್ಲಿ ಕಡಿಮೆ ಆಯ್ತು ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಕಡಿಮೆ ಕೊಟ್ಬಿಟ್ಟಿದ್ದಾನೆ. ಬ್ಯಾಕಿಗೆ ಎಷ್ಟು ಬೇಕು ಅಷ್ಟೇ, ಏನು ವೇಸ್ಟ್ ಮಾಡಂಗಿಲ್ಲ. ಕ್ಲಾತ್ ಕಡಿಮೆ ಇಲ್ಲ, ಕ್ಲಾತ್ ಕಡಿಮೆ ಇರೋದ್ರಿಂದನೇ ನಾನು ಲೈನಿಂಗ್ ತಗೊಂಡಿಲ್ಲ. ಯಾಕಂದ್ರೆ ಲೈನಿಂಗ್ ಅಲ್ಲಿ ನಮ್ಗೆ ಡಿಸೈನ್ ಹೋಗ್ತಾ ಇರುತ್ತೆ ಆಲ್ರೆಡಿ ತಲೆ ಒಳಗೆ ಡಿಸೈನ್ ಆಗ್ಬಿಡ್ತೀವಿ. ಕ್ಲಾತ್ ಕಮ್ಮಿ ಇದ್ರೆ ಏನು ಮಾಡಕ್ಕಾಗಲ್ಲ. ಇದು ಅಷ್ಟೇ 4 ಫೋಲ್ಡಿಂಗ್. ಹೌದು, ಸೇಮ್. ಇದೇನಿಲ್ಲ, ಇಷ್ಟೇ ಡ್ರಾ ಮಾಡ್ಕೊಳೋದು ಅಷ್ಟೇ. ಡೈರೆಕ್ಟ್ ಆಗಿ ಡ್ರಾ ಮಾಡಿಲ್ಲ ಅಂದ್ರೆ ಕಟಿಂಗ್ ಮಾಡ್ಬೋದು. ಕಟಿಂಗ್ ಮಾಡ್ಬಿಡ್ತೀನಿ ನಾನು. ಮತ್ತೆ ಆಲ್ರೆಡಿ ಇದೆ, ಇನ್ನೇನ್ ಮತ್ತೆ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಇದು ಈಗ ಈಸಿ ಆಗುತ್ತೆ ನೋಡಿ ನಮಗೆ ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ತೆಗಿಯಕ್ಕೆ. ಇಲ್ಲಿ ಆಲ್ರೆಡಿ ಇರೋದ್ರಿಂದ ಡೈರೆಕ್ಟ್ ಕಟಿಂಗ್ ಮಾಡ್ತೀವಿ. ಫ್ರಂಟ್ ಶೇಪ್ ಬಂದೋಯ್ತು, ಎರಡೂ ಬಂದ್ಬೇಕು. ಇದು ಸ್ಟ್ರೇಟ್ ಆಯ್ತಲ್ಲ. ಇದು ಈಗ ನಾವು ಸ್ವಲ್ಪ ರೌಂಡ್ ಮಾಡ್ಕೋಬಹುದು. ಓಕೆ, ಕಟಿಂಗು ಇಲ್ಲಿಗೆ ಮುಕ್ತಾಯ. ಓಕೆ, ಎಷ್ಟೊತ್ತಾಯ್ತು? 1/2 ಅವರ್ ಆಯ್ತು. ಒಂದು 30 ಮಿನಿಟ್ಸ್ ಹಿಡಿದಿದೆ ನೋಡ್ರಿ ವೀಕ್ಷಕರೇ, ಕಟಿಂಗ್ ಎಲ್ಲ ಮಾರ್ಕ್ ಮಾಡೋಕೆ. ವಿಡಿಯೋ ಮಾಡ್ತಿದೀವಿ ಅಂತ ನಿಧಾನಕ್ಕೆ ಆಯ್ತು, ಇಲ್ಲಾಂದ್ರೆ ವಿತಿನ್ ಒಂದು 10 ಮಿನಿಟ್ಸ್ ಅಲ್ಲಿ ಮುಗಿಸ್ತೀರಾ? ಓಕೆ, 10 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತಾರ ರಾಜೇಶ್ವರಿ ಅವರು. ಸೊ ಅದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾರೆ, ನೋಡೋಣ. ಅದೊಂದು ಮುಗಿಸ್ಬಿಡೋಣ, ಯಾವ ತರ ಸ್ಟಿಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ಕಟ್ಟಿಂಗ್ಗೆ ಇಷ್ಟೊತ್ತು ಹಿಡಿತು. ಹಾಗಾಗಿ ಈಗ ಒಂದೇ ವಿಡಿಯೋ ಅಂದ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ನಾನು ಸ್ಟಿಚಿಂಗ್ ವಿಡಿಯೋನ ಭಾಗ 2ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ನೋಡಿದೀರಾ, ಯಾರಿಗೆಲ್ಲ ಏನ್ ಅರ್ಥ ಆಯ್ತು,
ಹಾಗೆ ಇನ್ನೂ ಏನಾದ್ರೂ ಚೇಂಜಸ್ ಅಥವಾ ರಾಜೇಶ್ವರಿ ಅವರು ಮಾಡ್ತಕ್ಕಂಥದ್ದು ಕಟ್ಟಿಂಗ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಿತ್ತು ಅಥವಾ ಏನಾದ್ರೂ ಟಿಪ್ಸ್ ಕೊಡೋದಿತ್ತು ಅಂತಂದ್ರೆ ತಾವು ದಯಮಾಡಿ ಶೇರ್ ಮಾಡ್ಕೊಳ್ಳಿ ನಮ್ ಜೊತೆ. ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.